ಎಲ್ಲರಿಗೂ ನಮಸ್ಕಾರ. ನಾವೀಗ MTS ಸಂಬಂಧಪಟ್ಟಂಗೆ PO ಗೈಡ್ ಪಾರ್ಟ್ 1 ಮಾಡ್ತಾ ಇದೀವಿ. ಸೊ PO ಗೈಡ್ ಪಾರ್ಟ್ 1 ಮೇನ್ಲಿ ಏನು ಅಂತಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರಿಲೇಟೆಡ್ ಟು ಇನ್ಲ್ಯಾಂಡ್ ಪೋಸ್ಟ್. ಇಟ್ ಕಂಟೈನ್ಸ್ 7 sections and 273 ಕ್ಲಾಸಸ್. ಅಂದ್ರೆ PO ಗೈಡ್ ಪಾರ್ಟ್ 1 ನಲ್ಲಿ ಏನೇನು ನೋಡ್ತೀವಿ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರಿಲೇಟೆಡ್ ಟು ಇನ್ಲ್ಯಾಂಡ್ ಪೋಸ್ಟ್. ಅಂದ್ರೆ ಇನ್ಲ್ಯಾಂಡ್ ಪೋಸ್ಟ್ಗೆ ಸಂಬಂಧಪಟ್ಟಂತ ಯಾವ್ಯಾವ ರೂಲ್ಸ್ ಇದಾವೆ, ಯಾವ್ಯಾವ ರೆಗ್ಯುಲೇಷನ್ಸ್ ಇದಾವೆ ಅದನ್ನ PO ಗೈಡ್ ಪಾರ್ಟ್ 1 ನಲ್ಲಿ ತಿಳಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿ 7 ಸೆಕ್ಷನ್ ಗಳನ್ನು ಮತ್ತು 273 ಕ್ಲಾಸ್ ಗಳಾಗಿ ವಿಂಗಡಣೆ ಮಾಡಿರ್ತಾರೆ. ಇದರಲ್ಲಿ ಸೆಕ್ಷನ್ 1 ಬಂದು ಜನರಲ್. ಅದರಲ್ಲಿ ಜನರಲ್ ಅಲ್ಲಿ ಎಷ್ಟು ಕ್ಲಾಸ್ ಇದಾವೆ ಅಂತಂದ್ರೆ ಕ್ಲಾಸ್ ನಂಬರ್ 1 ರಿಂದ ಕ್ಲಾಸ್ ನಂಬರ್ 95 ವರೆಗೂ ಇದಾವೆ. ಸೆಕ್ಷನ್ 2 ದಲ್ಲಿ ಲೆಟರ್ ಅಂಡ್ ಪಾರ್ಸಲ್ಸ್, ಅದರಲ್ಲಿ 96 to 197 ಕ್ಲಾಸಸ್ ಲೆಟರ್ ಅಂಡ್ ಪಾರ್ಸಲ್ಸ್ ಸಂಬಂಧಪಟ್ಟಂಗಿದ್ದಾವೆ. ಸೆಕ್ಷನ್ 3 ಬಂದು ಅಫಿಷಿಯಲ್ ಪೋಸ್ಟಲ್ ಆರ್ಟಿಕಲ್ಸ್ 198 ಇಂದ 208 ಕ್ಲಾಸಸ್, ಟೋಟಲ್ 10 ಕ್ಲಾಸಸ್ ಅಫಿಷಿಯಲ್ ಪೋಸ್ಟಲ್ ಆರ್ಟಿಕಲ್ಸ್ ಬಗ್ಗೆ ಇದೆ. ಆಮೇಲೆ ಸೆಕ್ಷನ್ 4 ಬಂದು ಪ್ರೊಹಿಬಿಟೆಡ್ ಆರ್ಟಿಕಲ್ಸ್. ಸೆಕ್ಷನ್ 5 ಬಂದು ಮನಿ ಆರ್ಡರ್ ಅಂತಂದು. ಅದಾದ ನಂತರ ಸೆಕ್ಷನ್ 6 ಅಂಡ್ ಸೆಕ್ಷನ್ 7 ಹೊಸದಾಗಿ ಮಾಡಿದ್ದು ಫಿಲಾಟಲ್ ಮತ್ತು PLI ಸಂಬಂಧಪಟ್ಟಂಗೆ ಇದಾವೆ. ಆಮೇಲೆ ಇದರಲ್ಲಿ ಸೆಕ್ಷನ್ ಕ್ಲಾಸ್ ನಂಬರ್ 6 ಮತ್ತು ಕ್ಲಾಸ್ ನಂಬರ್ 206 ಡಿಲೀಟ್ ಮಾಡಿರ್ತಾರೆ. ಆಲ್ ಕ್ಲಾಸಸ್ ಆಫ್ ದಿಸ್ ಗೈಡ್ ಆರ್ ಬೇಸ್ಡ್ ಆನ್ IPO ಆಕ್ಟ್ 1898 ಅಂಡ್ IPO ರೂಲ್ 1933. ಅಂದ್ರೆ ಈ ಕ್ಲಾಸಸ್ ಎಲ್ಲವಷ್ಟು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ ಇಂಡಿಯಾ ಪೋಸ್ಟ್ ಆಫೀಸ್ ಆಕ್ಟ್ 1898 ಮತ್ತು ಇಂಡಿಯಾ ಪೋಸ್ಟ್ ಆಫೀಸ್ ರೂಲ್ 1933. ನಥಿಂಗ್ ಇನ್ ದಿಸ್ ಗೈಡ್ ಸೂಪರ್ಸೀಡ್ಸ್ IPO ಆಕ್ಟ್ ಆರ್ ರೂಲ್. ಅಂದ್ರೆ ಇದ್ರಲ್ಲಿ ಇರ್ತಕ್ಕಂಥ ಯಾವುದು ವಿಷಯ ಆಗ್ಲಿ IPO ಆಕ್ಟ್ ಮತ್ತು IPO ರೂಲ್ ನ ದಾಟಿ ಹೋಗಂಗಿಲ್ಲ. ಇದರಲ್ಲಿ ಮೊದಲನೇದಾಗಿ ಸೆಕ್ಷನ್ 1 ಏನಿರುತ್ತೆ ಅಂತಂದ್ರೆ ಜನರಲ್ ಸೆಕ್ಷನ್ ಇದೆ. ಜನರಲ್ ಸೆಕ್ಷನ್ ಅಲ್ಲಿ ಕ್ಲಾಸ್ ನಂಬರ್ 1 ಆರ್ಗನೈಸೇಷನ್ ಅಂಡ್ ಕಂಟ್ರೋಲ್. ನಮ್ದು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಆರ್ಗನೈಸೇಷನ್ ಯಾರು ಮತ್ತು ಅದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅನ್ನೋದನ್ನ ಹೇಳ್ತದೆ. ಅವರ್ ಡಿಪಾರ್ಟ್ಮೆಂಟ್ ಈಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್. ಅಂದ್ರೆ ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಯಾರ ಕೆಳಗಡೆ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಅವ್ರ ಕೆಳಗೆ ಬರುತ್ತೆ. ಅಪೆಕ್ಸ್ ಗವರ್ನಮೆಂಟ್ ಬಾಡಿ ಆಫ್ ಅವರ್ ಡಿಪಾರ್ಟ್ಮೆಂಟ್ ಪೋಸ್ಟಲ್ ಸರ್ವಿಸ್ ಬೋರ್ಡ್. ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಾಗೆ ಒಂದು ಬಾಡಿ ಇದೆ. ಆ ಬಾಡಿಗೆ ಏನಂತ ಕರೀತಾರೆ ಅಂದ್ರೆ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಅಂತ ಕರೀತಾರೆ. ಸೆಕ್ರೆಟರಿ ಆಫ್ ಪೋಸ್ಟ್ ಈಸ್ ಆಲ್ಸೋ ದ ಚೇರ್ಪರ್ಸನ್ ಆಫ್ ಪೋಸ್ಟಲ್ ಸರ್ವಿಸ್ ಬೋರ್ಡ್. ನೋಡ್ರಿ, ಸೆಕ್ರೆಟರಿ ಆಫ್ ಪೋಸ್ಟ್ ಅಂತಂದ್ರೆ ನಮ್ ಪೋಸ್ಟ್ ಆಫೀಸ್ ಸೆಕ್ರೆಟರಿ ಯಾರು ಇರ್ತಾರಲ್ಲ ಅವರೇ ಚೇರ್ ಪರ್ಸನ್. ಅಂದ್ರೆ ಹೆಡ್ ಆಫ್ ದ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಯಾರು ಇರ್ತಾರೆ, ಸೆಕ್ರೆಟರಿ ಆಫ್ ಪೋಸ್ಟ್ ಇರ್ತಾರೆ. ಆ ಡಿಪಾರ್ಟ್ಮೆಂಟ್ ಈಸ್ ಅಂಡರ್ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ಡೈರೆಕ್ಟರ್ ಜನರಲ್ ಆಫ್ ಪೋಸ್ಟ್, ನ್ಯೂ ಡೆಲ್ಲಿ. ನಮ್ಮ ಡಿಪಾರ್ಟ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಯಾರ ಹತ್ರ ಇರುತ್ತೆ ಅಂದ್ರೆ DG ಪೋಸ್ಟ್ ಇರ್ತಾರಲ್ಲ ಆ DG ಪೋಸ್ಟ್ ಅವರ ಕೈಗೆ ಇರುತ್ತೆ. ಆಮೇಲೆ ನಮ್ಮ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಕಾಂಪ್ರೈಸಸ್ ಆಫ್ ಚೇರ್ ಪರ್ಸನ್ ಅಂಡ್ 6 ಮೆಂಬರ್ಸ್. ಅಂದ್ರೆ ನಮ್ಮ ಪೋಸ್ಟ್ ಆಫೀಸ್ 6 ಮೆಂಬರ್ಸ್ ಮತ್ತು ಒಬ್ಬರು ಚೇರ್ ಪರ್ಸನ್ ಸೇರಿ ಈ ನಮ್ಮ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಜಾರಿಯಾಗಿರುತ್ತೆ. 6 ಜನ ಮೆಂಬರ್ಸ್ ಯಾರ್ಯಾರು ಅಂತಂದ್ರೆ ಮೆಂಬರ್ ಆಫ್ ಪರ್ಸನಲ್, ಮೆಂಬರ್ ಆಪರೇಷನ್ಸ್, ಮೆಂಬರ್ ಟೆಕ್ನಾಲಜಿ, ಮೆಂಬರ್ PLI, ಮೆಂಬರ್ ಬ್ಯಾಂಕಿಂಗ್ ಅಂಡ್ DBT, ಮೆಂಬರ್ ಪ್ಲಾನಿಂಗ್. ಆಮೇಲೆ ಇದೆಲ್ಲಷ್ಟು ಅಲ್ಲದೆ ಅಡಿಷನಲ್ ಸೆಕ್ರೆಟರಿ ಅಂಡ್ ಫೈನಾನ್ಷಿಯಲ್ ಅಡ್ವೈಸರ್. ಅಂದ್ರೆ AS ಅಂಡ್ FA ಅಂತ ಕರಿತೀವಿ ಅವ್ರನ್ನ. ಅವರು ಪರ್ಮನೆಂಟ್ ಮೆಂಬರ್ಸ್ ಆಫ್ ದ ಬೋರ್ಡ್. ಇವ್ರಷ್ಟೇ ಅಲ್ಲದೆ ಇನ್ನು AS ಅಂಡ್ FA ಫೈನಾನ್ಷಿಯಲ್ ಸೆಕ್ರೆಟರಿ ಅಡ್ವೈಸರ್ ಅಂಡ್ ಅಡಿಷನಲ್ ಸೆಕ್ರೆಟರಿ ಇರ್ತಾರಲ್ಲ ಇವರು ಪರ್ಮನೆಂಟ್ ಮೆಂಬರ್ಸ್ ಆಗಿ ಈ ಬೋರ್ಡ್ ಇಂದು ಪರ್ಮನೆಂಟ್ ಮೆಂಬರ್ಸ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಈಗ ನಮ್ಮ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಾಗ ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ ನೋಡ್ಕೊಳಕ್ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇಸ್ ದ ಪಾರ್ಟ್ ಆಫ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್. ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಯಾವ್ದ್ರದ್ದು ಒಂದು ಅಂಗವಾಗಿ ಕೆಲಸ ಮಾಡುತ್ತೆ, ಯಾರ ಕೈ ಕೆಳಗೆ ಕೆಲಸ ಮಾಡ್ತಾರೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಒಳಗೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇರುತ್ತೆ. ಈಗ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಮಿನಿಸ್ಟರ್ ಯಾರಿದ್ದಾರೆ ಅಂದ್ರೆ ಅಶ್ವಿನಿ ವೈಷ್ಣವ್ ಅವರು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಇದ್ದಾರೆ. ಅದೇ ರೀತಿಯಾಗಿ ಮಿನಿಸ್ಟರ್ ಆಫ್ ಸ್ಟೇಟ್ಸ್ ಫಾರ್ ಕಮ್ಯುನಿಕೇಶನ್ ಇರುತ್ತಲ್ಲ ಅದ್ರದ್ದು ಮಿನಿಸ್ಟರ್ ಯಾರಿದ್ದಾರೆ ಅಂದ್ರೆ ದೇವ್ ಸಿಂಗ್ ಚೌಹಾಣ್ ಅವರು ಈಗ ಮಿನಿಸ್ಟರ್ ಆಫ್ ಸ್ಟೇಟ್ಸ್ ಫಾರ್ ಕಮ್ಯುನಿಕೇಶನ್ ಅಂತ ಇದೆ, ಅದರದ್ದು ಮಿನಿಸ್ಟರ್ ಆಗಿದ್ದಾರೆ.
ಇದರ ಜೊತೆಗೆ ಡಿಒಪಿ is headed by secretary, Department of Post, who is also the chairperson of ಪೋಸ್ಟಲ್ ಸರ್ವಿಸ್ ಬೋರ್ಡ್. ಅಂದ್ರೆ ನಮ್ಮ ಪೋಸ್ಟ್ ಆಫೀಸ್ ಇಂದು ಎಲ್ಲದಕ್ಕಿಂತ ಹೆಡೆಡ್ ಯಾರು ಇರ್ತಾರೆ ಅಂದ್ರೆ ಸೆಕ್ರೆಟರಿ ಇರ್ತಾರೆ. ಆ ಸೆಕ್ರೆಟರಿ ಏನಾಗಿರ್ತಾರೆ ಅದ್ರ ಜೊತೆಗೆ ನಾವು ಆಗ್ಲೇ ಹೇಳ್ದಂಗೆ ಪೋಸ್ಟಲ್ ಸರ್ವಿಸ್ ಬೋರ್ಡ್ PSB ಸರ್ವಿಸ್ ಬೋರ್ಡ್ ಅಂದ್ರೆ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಏನಿರುತ್ತಲ್ಲ PSB, ಅದ್ರದ್ದು ಚೇರ್ ಪರ್ಸನ್ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಹೆಡ್ ಯಾರಾಗಿರ್ತಾರೆ ಸೆಕ್ರೆಟರಿ ಅವರೇ ಆಗಿರ್ತಾರೆ. ಈಗ ಪ್ರೆಸೆಂಟ್ ನಮ್ಮ ಸೆಕ್ರೆಟರಿ ಯಾರಿದ್ದಾರೆ ಶ್ರೀ ವಿನೀತ್ ಪಾಂಡೆ ಅವರು ಈಗ ನಮ್ಮ ಪೋಸ್ಟಲ್ ಸರ್ವಿಸ್ ಬೋರ್ಡಿನ ಚೇರ್ಮನ್ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸೆಕ್ರೆಟರಿ ಆಫ್ ಪೋಸ್ಟ್ ಅವರು ಕೂಡ ಅವರೇ ಆಗಿರ್ತಾರೆ. ಡೈರೆಕ್ಟರ್ ಜನರಲ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ IPO ಆಕ್ಟ್ 1890 ಅಂಡ್ ರೂಲ್ DG ಪೋಸ್ಟ್ ಅವ್ರು ಏನಿರ್ತಾರೆ IPO ಆಕ್ಟ್ ಪ್ರಕಾರ 1898ರ IPO ಆಕ್ಟ್ ಮತ್ತು IPO ರೂಲ್ ಪ್ರಕಾರ DG ಪೋಸ್ಟ್ ಅವರು ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ ಆಸ್ ವೆಲ್ ಆಸ್ ಪೋಸ್ಟಲ್ ಅಫಿಷಿಯಲ್ಸ್. ಇವರು ಯಾವ್ದಾವ್ದಕ್ಕೆ IPO ರೂಲು ಮತ್ತು ಇಂಡಿಯಾ ಪೋಸ್ಟ್ ಆಫೀಸ್ ಆಕ್ಟ್ ಮತ್ತು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಡ್ಮಿನಿಸ್ಟ್ರೇಟರ್ ಯಾರಾಗಿರ್ತಾರೆ ಡೈರೆಕ್ಟರ್ ಜನರಲ್ ಆಗಿರ್ತಾರೆ. ಈ ಪ್ರೆಸೆಂಟ್ ಯಾರಿದ್ದಾರೆ ಶ್ರೀಮತಿ ಸ್ಮಿತಾ ಕುಮಾರ್ ಅವರು ಪ್ರೆಸೆಂಟ್ DG ಪೋಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಇಂದು ಆರ್ಗನೈಸೇಷನ್ ಹೆಂಗಿದೆ ಅಂತ ನೋಡ್ಬೇಕಂತಂದ್ರೆ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಇಸ್ ದ ಅಪೆಕ್ಸ್ ಮ್ಯಾನೇಜ್ಮೆಂಟ್ ಬಾಡಿ ಆಫ್ DOP. ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಗೆ ಸಂಬಂಧಪಟ್ಟಾಗೆ ಇದು ಅಪೆಕ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಇದು ನಿರ್ದಿಷ್ಟವಾದ ಒಂದು ಮ್ಯಾನೇಜ್ಮೆಂಟ್ ಆಗಿ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಕೆಲಸ ಮಾಡುತ್ತೆ. ಇಟ್ ಕಂಪ್ರೈಸಸ್ ಆಫ್ ಚೇರ್ ಪರ್ಸನ್. ಅಂದ್ರೆ ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ ಚೇರ್ ಪರ್ಸನ್ ಆಗಿರ್ತಾರೆ, ಸೆಕ್ರೆಟರಿ ಆಫ್ ಪೋಸ್ಟ್ ಆಗಿರ್ತಾರೆ, ಅದ್ರ ಜೊತೆಗೆ DG ಪೋಸ್ಟ್ ಒಬ್ಬರಿದ್ದಾರೆ, ಅಡಿಷನಲ್ ಡೈರೆಕ್ಟರ್ ಜನರಲ್ ಅಂದ್ರೆ ADG ಕೋಆರ್ಡಿನೇಷನ್ ಈಗ ಯಾರಿದ್ದಾರೆ ಅವರು ಸ್ಮಿತಾ ಕುಮಾರ್ ಅವರು ಇದ್ದಾರೆ. ಮತ್ತು ಅದ್ರ ಜೊತೆಗೆ 6 ಮೆಂಬರ್ಸ್ ದ ಅಡಿಷನಲ್ ಸೆಕ್ರೆಟರಿ ಅಂಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಂದ್ರೆ AS ಅಂಡ್ FA ಅಂತ ಏನ್ ಕರಿತೀವಲ್ಲ ಅದು ಇಂಟರ್ನಲ್ ಫೈನಾನ್ಷಿಯಲ್ ವಿಂಗ್. ಅದ್ರದ್ದು ಈಗ ಯಾರಿದ್ದಾರೆ ಸೆಕ್ರೆಟರಿ ಇದು ಅಂತಂದ್ರೆ ಪಾರ್ಥ ಹಾರ್ತಿದಾಸ್ ಇದ್ದಾರೆ. ಸೆಕ್ರೆಟರಿ ಆಫ್ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಅಸಿಸ್ಟ್ ದ PSB ನೀಡ್ಸ್ ಫಂಕ್ಷನಿಂಗ್. ಅಂದ್ರೆ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಸೆಕ್ರೆಟರಿ ಅವರು ಏನ್ ಮಾಡ್ತಾರೆ ಅದ್ರದ್ದು PSB ಪೋಸ್ಟಲ್ ಸರ್ವಿಸ್ ಬೋರ್ಡ್ ಫಂಕ್ಷನ್ ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ಅಸಿಸ್ಟ್ ಮಾಡ್ತಾ ಇರ್ತಾರೆ. ಈ ಪ್ರೆಸೆಂಟ್ ಸೆಕ್ರೆಟರಿ ಆಫ್ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಯಾರಿದ್ದಾರೆ ಅಮನ್ ಶರ್ಮಾ ಅವರು ಇದ್ದಾರೆ. ಆಮೇಲೆ ಆರು ಬಾಡಿಗಳು ಯಾರು ಅಂತಂದಿಲ್ಲ ಬಿಸ್ನೆಸ್ ಡೆವಲಪ್ಮೆಂಟ್ ಡೈರೆಕ್ಟರೇಟ್, ಪಾರ್ಸಲ್ ಡೈರೆಕ್ಟರೇಟ್ ಅಂಡ್ PLA ಡೈರೆಕ್ಟರೇಟ್, ಚೀಫ್ ಜನರಲ್ ಮ್ಯಾನೇಜರ್ಸ್ CGM ಅಂತ ಕರಿತೀವಿ ಅವ್ರನ್ನ, ಡೆಪ್ಯೂಟಿ ಡೈರೆಕ್ಟರ್ ಜನರಲ್ಸ್ DDs ಡೈರೆಕ್ಟರ್ಸ್ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಜನರಲ್ ಅಟ್ ದ ಹೆಡ್ ಕ್ವಾರ್ಟರ್ಸ್ ಪ್ರೊವೈಡ್ಸ್ ನೆಸೆಸರಿ ಸಪೋರ್ಟ್ಸ್ ದ ಪೋಸ್ಟಲ್ ಸರ್ವಿಸ್. ಈ ಎಲ್ಲಾ ಡೈರೆಕ್ಟರೇಟ್ಗಳು DDಗಳು CGMಗಳು ಅವರೆಲ್ಲರೂ ನಮ್ಗೆ ಪೋಸ್ಟಲ್ ಸರ್ವಿಸ್ ಬೋರ್ಡ್ಗೆ ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಈಗ ಯಾರ್ಯಾರು ಏನೇನ್ ಕೆಲಸ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಶ್ರೀ ವಿನೀತ್ ಪಾಂಡೆ ಅವರು ಈಗ ನಮ್ಮ ಡಿಪಾರ್ಟ್ಮೆಂಟ್ ಇಂದು ಸೆಕ್ರೆಟರಿ ಇದ್ದಾರೆ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂಡ್ ಚೇರ್ ಪರ್ಸನ್ ಆಫ್ ಪೋಸ್ಟಲ್ ಸರ್ವಿಸ್ ಬೋರ್ಡ್ ವಿನೀತ್ ಪಾಂಡೆ ಅವರು ಇದ್ದಾರೆ. ಅದೇ ರೀತಿಯಾಗಿ ಡೈರೆಕ್ಟರ್ ಜನರಲ್ ಅವರು ಶ್ರೀಮತಿ ಸ್ಮಿತಾ ಕುಮಾರ್ ಅವರು ಇದ್ದಾರೆ, ಅಡಿಷನಲ್ ಚಾರ್ಜ್. ಅದೇ ರೀತಿಯಾಗಿ ಐಂದ್ರಿ ಅನುರಾಗ್ ಅವರು ಮೆಂಬರ್ ಆಪರೇಷನ್ ಇದ್ದಾರೆ. ಶ್ರೀ ಸಂಜಯ್ ಶರಣ್ ಅವರು ಮೆಂಬರ್ ಆಫ್ ಟೆಕ್ನಾಲಜಿ ಇದ್ದಾರೆ, ಮೆಂಬರ್ ಟೆಕ್ನಾಲಜಿ. ಅದೇ ರೀತಿಯಾಗಿ ಸ್ಮಿತಾ ಕುಮಾರ್ ಅವರು ಅಡಿಷನಲ್ ಡೈರೆಕ್ಟರ್ ಜನರಲ್ ADG ಆಗಿನೂ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಮಂಜು ಪಾಂಡೆ ಮೆಂಬರ್ ಪರ್ಸನಲ್, ವಂದಿತಾ ಕೌಲ್ ಮೆಂಬರ್ ಬ್ಯಾಂಕಿಂಗ್ ಅಂಡ್ DBT, ಅಭಿನವ್ ವಾಲಿಯಾ ಮೆಂಬರ್ ಪ್ಲಾನಿಂಗ್ ಅಂಡ್ HRD, ಮೀರಾ ರಂಜನ್ ಶೇರಿಂಗ್ ಮೆಂಬರ್ PLI ಅಂಡ್ ಚೇರ್ಮನ್ PLI ಇನ್ವೆಸ್ಟ್ಮೆಂಟ್ ಬೋರ್ಡ್. ಚೇರ್ಮನ್ ಇನ್ವೆಸ್ಟ್ಮೆಂಟ್ ಬೋರ್ಡ್ ಇಂದು PLI ಇನ್ವೆಸ್ಟ್ಮೆಂಟ್ ಬೋರ್ಡ್ ಚೇರ್ಮನ್ ಕೂಡ ಆಗಿರ್ತಾರೆ ಇವರು. ಮತ್ತೆ ಪಾರ್ಥಸಾರಥಿ ದಾಸ್ ಅವರು AS ಅಂಡ್ FA. ಶ್ರೀ ಅಮನ್ ಶರ್ಮಾ ಅವರು ಅಡಿಷನಲ್ ಚಾರ್ಜ್ ಇದ್ದಾರೆ, ಸೆಕ್ರೆಟರಿ ಪೋಸ್ಟಲ್ ಸರ್ವಿಸ್ ಬೋರ್ಡ್. ಪೋಸ್ಟಲ್ ಸರ್ವಿಸ್ ಬೋರ್ಡ್ ನ ಸೆಕ್ರೆಟರಿ ಆಗಿ ಅಡಿಷನಲ್ ಚಾರ್ಜ್ ಅಮನ್ ಶರ್ಮಾ ಅವರು ಇದ್ದಾರೆ. ಅದೇ ರೀತಿಯಾಗಿ ನಮ್ದು ಡಿಪಾರ್ಟ್ಮೆಂಟ್ ಇಂದು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ನೋಡ್ಬೇಕಂದ್ರೆ ನಮ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಕೆಳಗಡೆ ಇರುತ್ತೆ. ಅದ್ರ ಕೆಳಗಡೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಕಮ್ಯುನಿಕೇಶನ್ಸ್ ಇರುತ್ತೆ. ಅದ್ರ ಕೆಳಗಡೆ ಸೆಕ್ರೆಟರಿ, ಆಮೇಲೆ ಪೋಸ್ಟಲ್ ಸರ್ವಿಸ್ ಬೋರ್ಡ್ ನ ಚೇರ್ಮನ್ ಮತ್ತು ಸೆಕ್ರೆಟರಿ
ಪೋಸ್ಟ್, ಆಮೇಲೆ ಡೈರೆಕ್ಟರ್ ಜನರಲ್ ಪೋಸ್ಟಲ್ ಸರ್ವಿಸಸ್ ಅವ್ರು ಇರ್ತಾರೆ. ಅದ್ರ ಕೆಳಗಡೆ ಸೆಕ್ರೆಟರಿ ಅವ್ರ ಕೆಳಗಡೆ ಏನಿರ್ತದೆ, ಸೆಕ್ರೆಟರಿ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಇರ್ತಾರೆ. ಆಮೇಲೆ ಮೆಂಬರ್ಸ್ ಅವ್ರು ಏನು 6 ಜನ ಮೆಂಬರ್ಸ್ ಇರ್ತಾರೆ ಅವರು ಇರ್ತಾರೆ. ಅದ್ರ ಜೊತೆಗೆ ಅಡಿಷನಲ್ ಸೆಕ್ರೆಟರಿ, ಡಿ ಎಲ್ಲರೂ ಇರ್ತಾರೆ. ಇದು ಒಂದ್ಸಲ ಇಂಡಿಯಾ ಪೋಸ್ಟ್ ಎಕ್ಸ್ಪ್ರೆಸ್ ಕೂಡ ಇದೆ, ಇದನ್ನ ನೋಡ್ಕೊಂಡಿದ್ದು ನಮ್ಮ ಇಂಡಿಯಲ್ಲಿ ಯಾರ್ಯಾರು ಇರ್ತಾರೆ ಯಾರ್ಯಾರಿಲ್ಲ ಅನ್ನೋದು ಗೊತ್ತಾಗ್ತದೆ. ಅದೇ ರೀತಿಯಾಗಿ ನಮ್ಮದು ಡಿಪಾರ್ಟ್ಮೆಂಟ್ ಆಫ್ ಸ್ಪೋರ್ಟ್ಸ್ ಈಗ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಮಾಡಿದ್ವಿ. ಅದೇ ಥರ ಫಂಕ್ಷನಲ್ ಯಾವ್ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಲ್ಲಿ ಫಂಕ್ಷನಲ್ ಯೂನಿಟಲ್ಲಿ ಸೆಕ್ರೆಟರಿ ಇರ್ತಾರೆ, ಡಿ.ಜಿ ಇರ್ತಾರೆ. ಅದ್ರ ನಂತರ ಮೆಂಬರ್ಸ್ ಸರ್ವಿಸ್ ಬೋರ್ಡ್ ಅವರು ಇರ್ತಾರೆ. ಮೆಂಬರ್ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಯಾವ್ದಾವ್ದನ್ನ ಹ್ಯಾಂಡಲ್ ಮಾಡ್ತಾರೆ, ಆರ್ಮಿ ಪೋಸ್ಟಲ್ ಸರ್ವಿಸ್ ನ ಹ್ಯಾಂಡಲ್ ಮಾಡ್ತಾರೆ. ಅದೇ ರೀತಿಯಾಗಿ CEBT ಮಾಡ್ತಾರೆ. ಆಮೇಲೆ ಎಲ್ಲಾ CPM ಅವ್ರು ಇರ್ತಾರೆ. ಮತ್ತೆ ಅದ್ರ ಜೊತೆಗೆ PLI ಡೈರೆಕ್ಟರೇಟ್, ಬಿಸ್ನೆಸ್ ಡೆವಲಪ್ಮೆಂಟ್ ಡೈರೆಕ್ಟರೇಟ್, ಗಜಿಯಾಬಾದ್ ಅಂತಂದ್ರೆ ಇದು ಗ್ರೂಪ್ ಬಿ ಆಫೀಸರ್ ಟ್ರೈನಿಂಗ್ ಸೆಂಟರ್. ಅದೇ ರೀತಿಯಾಗಿ ಪಾರ್ಸಲ್ ಡೈರೆಕ್ಟರೇಟ್. ಇವ್ರ ಕೆಳಗಡೆ ಈ CPM ಕೆಳಗಡೆ ಏನಿರ್ತಾರೆ, ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ಸ್ ಇರ್ತವೆ. ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ ಅಲ್ಲದೆ CSD ಮತ್ತು RLO ಆಫೀಸ್. ಈಗ ಆರ್ಮಿ ಪೋಸ್ಟಲ್ ಸರ್ವಿಸ್ ನೋಡಕ್ ಹೋದ್ರೆ, ಆರ್ಮಿ ಪೋಸ್ಟಲ್ ಸರ್ವಿಸ್ ಅಲ್ಲಿ ಇದೊಂದು ಡೈರೆಕ್ಟ್ಲಿ ಯಾರು ಮೆಂಬರ್ಸ್ PSP ಇದರಿಂದ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಇಂದ ಮ್ಯಾನೇಜ್ ಆಗ್ತಿರ್ತದೆ. ಇದರಲ್ಲಿ ಯಾವ್ಯಾವ 2 ಆರ್ಮಿ ಪೋಸ್ಟ್ ಆಫೀಸ್ ಬರ್ತವೆ, ಒಂದು 56 ಆರ್ಮಿ ಪೋಸ್ಟ್ ಆಫೀಸ್, ಒಂದು 99 ಆರ್ಮಿ ಪೋಸ್ಟ್ ಆಫೀಸ್ ಬರುತ್ತೆ. ಇದರಲ್ಲಿ ಒಂದು ಫೀಲ್ಡ್ ಪೋಸ್ಟ್ ಆಫೀಸ್, ಒಂದು ಸೆಕ್ಷನ್ ಪೋಸ್ಟ್ ಆಫೀಸ್ ಅಂತ ಬರುತ್ತೆ. ಅದೇ ರೀತಿಯಾಗಿ ಈಗ CPM ಅವ್ರ ಕೆಳಗಡೆ ಯಾವ್ಯಾವ ಇರುತ್ತೆ, ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ ಇರುತ್ತೆ, CSD ಇರುತ್ತೆ, ಮತ್ತೆ RLO ಆಫೀಸ್ ಇರುತ್ತೆ. ಅದೇ ರೀತಿಯಾಗಿ ರೀಜನಲ್ ಪೋಸ್ಟ್ ಮಾಸ್ಟರ್ ಜನರಲ್ ಇರ್ತಾರೆ. ಅವ್ರ ಕೆಳಗಡೆ ರೀಜನಲ್ ಪೋಸ್ಟ್ ಮಾಸ್ಟರ್ ಕೆಳಗಡೆ RMS ಡಿವಿಷನ್ಸ್, ಪೋಸ್ಟಲ್ ಡಿವಿಷನ್ಸ್, GPOs, ಫಾರಿನ್ ಪೋಸ್ಟ್ ಆಫೀಸ್, PSD, MMS ಅವೆಲ್ಲ ಇರುತ್ತೆ. ಅದೇ ರೀತಿಯಾಗಿ RMS ಅಲ್ಲಿ ಹೆಡ್ ರೆಕಾರ್ಡ್ ಆಫೀಸು, ಸಬ್ ಡಿವಿಷನ್, ಸಬ್ ರೆಕಾರ್ಡ್ ಆಫೀಸು, ಮೇಲ್ ಆಫೀಸಸ್ ಇರುತ್ತೆ. ಅದೇ ರೀತಿ ಪೋಸ್ಟಲ್ ಡಿವಿಷನ್ ಅಲ್ಲಿ ಸಬ್ ಡಿವಿಷನ್, ಹೆಡ್ ಪೋಸ್ಟ್ ಆಫೀಸು, ಸಬ್ ಪೋಸ್ಟ್ ಆಫೀಸು, ಬ್ರಾಂಚ್ ಪೋಸ್ಟ್ ಆಫೀಸ್ ಇರುತ್ತೆ. ಇದು ಆಮೇಲೆ ಇಲ್ಲಿ ಕೆಲವೊಂದು ರಕನ್ಪತ್ ಲಾಂಗ್ ಫಾರ್ಮ್ ಕೊಟ್ಟಿದ್ದಾರೆ. ರಫಿ ಅಹಮದ್ ಕಿದ್ವಾಯಿ ನ್ಯಾಷನಲ್ ಪೋಸ್ಟಲ್ ಅಕಾಡೆಮಿ. ಆಮೇಲೆ RMS ಅಂತಂದ್ರೆ ರೈಲ್ವೆ ಮೇಲ್ ಸರ್ವಿಸ್. Postal network in the country is divided into 23 postal circles and 1 base circle. ನಮ್ಮ ಎಂಟೈರ್ ಪೋಸ್ಟಲ್ ಸರ್ಕಲ್ ಏನಿದೆ ಅದನ್ನ ಏನಂತ ಡಿವೈಡ್ ಮಾಡಿದ್ವಿ, ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗಾಗಿ 23 ಪೋಸ್ಟಲ್ ಸರ್ಕಲ್ಸ್ ಮತ್ತೆ ಒಂದು ಬೇಸ್ ಸರ್ಕಲ್ ಆಗಿ ಅದನ್ನ ಡಿವೈಡ್ ಮಾಡಿದ್ವಿ. ಸರ್ಕಲ್ ಈಸ್ ಹೆಡೆಡ್ ಬೈ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್. ಈಗ ಈ ಸರ್ಕಲ್ಗಳನ್ನ ಯಾರು ಹ್ಯಾಂಡಲ್ ಮಾಡ್ತಾರೆ, ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಅವರು ಹೆಡ್ ಮಾಡಿರ್ತಾರೆ. ಸರ್ಕಲ್ಸ್ ಆರ್ ಫರ್ದರ್ ಡಿವೈಡೆಡ್ ಇಂಟು ರೀಜನ್ಸ್ ಆರ್ ಫರ್ದರ್ ಡಿವೈಡೆಡ್ ಇಂಟು ಡಿವಿಷನ್ಸ್. ಅದರ ಡಿವಿಷನ್ಸ್ ಅಲ್ಲಿ ಏನೇನಿರ್ತವೆ, ಪೋಸ್ಟಲ್ ಡಿವಿಷನ್ಸ್, RMS ಡಿವಿಷನ್ಸ್ ಇರ್ತವೆ. ವಿ ಹ್ಯಾವ್ 457 ಪೋಸ್ಟಲ್ ಡಿವಿಷನ್ಸ್ ಅಂಡ್ 69 RMS ಡಿವಿಷನ್ಸ್ ಆಸ್ ಆನ್ 31/3/2022. 2022 ಡಾಟಾ ಪ್ರಕಾರ ನಮ್ಮ ಹತ್ರ ಈಗ 457 ಪೋಸ್ಟಲ್ ಡಿವಿಷನ್ಸ್ ಇದಾವೆ, 69 RMS ಡಿವಿಷನ್ಸ್ ಇದಾವೆ. ಅದೇ ರೀತಿಯಾಗಿ 54 ರೀಜನ್ಸ್ ಇದಾವೆ. ಡಿವಿಷನ್ಸ್ ಆರ್ ಹೆಡೆಡ್ ಬೈ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್, RMS, SP or SRM, or senior superintendent of post, RMS, SSP or SSRM. ಅಂದ್ರೆ ಈಗ ನಾವೇನ್ 457 ಪೋಸ್ಟಲ್ ಡಿವಿಷನ್ಸ್, 669 RMS ಡಿವಿಷನ್ಸ್ ಇದಾವಲ್ಲ, ಆ ಡಿವಿಷನ್ಸ್ ಗಳನ್ನ ಯಾರು ಹೆಡ್ ಮಾಡಿರ್ತಾರೆ, ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಅಥವಾ RMS, SP ಅಥವಾ SRM ಅಂತ ಕರೀತಾರೆ. ಅದೇ ರೀತಿಯಾಗಿ ಕೆಲವೊಂದು ಡಿವಿಷನ್ಗಳು, ದೊಡ್ಡ ಡಿವಿಷನ್ಗಳನ್ನ ಏನ್ ಮಾಡಿರ್ತಾರೆ, ಸೀನಿಯರ್ ಸೂಪರಿಂಟೆಂಡೆಂಟ್ ಇಲ್ಲ ಅಂತಂದ್ರೆ RMS, SSP ಅಥವಾ SSRM ಅಂತ ಕರೀತಾರೆ, ಅವರು ಹೆಡ್ ಮಾಡಿರ್ತಾರೆ. APS is headed by ಅಡಿಷನಲ್ ಡೈರೆಕ್ಟರ್ ಜನರಲ್. ಈಗ ನಮ್ದು CPMG ಅವರು ಸರ್ಕಲ್ಗಳನ್ನ ಹೆಡ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಒಂದು ಆರ್ಮಿ ಪೋಸ್ಟಲ್ ಸರ್ವಿಸ್ ಇದೆ. ಆ ಆರ್ಮಿ APS ಅನ್ನ ಯಾರು ಹೆಡ್ ಮಾಡಿರ್ತಾರೆ ಅಂತಂದ್ರೆ ಅಡಿಷನಲ್ ಡೈರೆಕ್ಟರ್ ಜನರಲ್, ಹೂ ಇಸ್ ಮೇಜರ್ ಜನರಲ್ ಇನ್ ರ್ಯಾಂಕ್. ಅಂದ್ರೆ ಅವ್ರು ಯಾವ ರ್ಯಾಂಕ್ ಅಲ್ಲಿ ಇರ್ತಾರೆ ಅಂದ್ರೆ ಮೇಜರ್ ಜನರಲ್ ರ್ಯಾಂಕ್ ಅಲ್ಲಿ ಇರ್ತಾರೆ. ಈಗ ಮೇಜರ್ ಜನರಲ್ ಯಾರಿದ್ದಾರೆ ಅಂತಂದ್ರೆ MK ಖಾನ್. ಈಗ ಪ್ರೆಸೆಂಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಜನರಲ್ ಇದ್ದಾರೆ. ಈಸ್ ರಿಪ್ಲೇಸ್ಡ್ ಮೇಜರ್ ಜನರಲ್ DG ಮಹೇಶ್. ಅಂದ್ರೆ
ಮೇಜರ್ ಜನರಲ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಅವ್ರದ್ದು ರ್ಯಾಂಕಿಂಗ್ ಮೇಜರ್ ಜನರಲ್ ರ್ಯಾಂಕಿಂಗ್ ಇರುತ್ತೆ, ಆರ್ಮಿದಲ್ಲಿ ಹೆಂಗಿರುತ್ತೆ ಆ ತರ. ಸೊ ಅವರು ಎಡಿಜಿಯಾಗಿ ಕೆಲಸ ಮಾಡ್ತಾರೆ. 56 APOE situated in New Delhi and 19 APOE in Kolkata. ಅಂದ್ರೆ 1 CPPO 2 CPPO ಅಂತ ಕರೀತಾರೆ. 1 CPPO ಬಂದು ಡೆಲ್ಲಿಲಿ ಇದೆ, 2 CPPO ಬಂದು ಕೋಲ್ಕತ್ತಾದಲ್ಲಿ. ಅದೇ ರೀತಿಯಾಗಿ ನಮ್ಮ ಪೋಸ್ಟಲ್ ಸರ್ಕಲ್ಗಳು ಟೋಟಲ್ 23 ಪೋಸ್ಟಲ್ ಸರ್ಕಲ್ಗಳು ಯಾವ್ಯಾವ ಇದಾವೆ, ಏನೇನಿದೆ ಅಂತ ನೋಡೋಣ. ಫಸ್ಟ್ ಆಂಧ್ರ ಪ್ರದೇಶದ ಹೆಡ್ ಕ್ವಾರ್ಟರ್ ಬಂದು ವಿಜಯವಾಡದಲ್ಲಿದೆ, ಅಸ್ಸಾಂದು ಗುವಾಹತಿಯಲ್ಲಿದೆ, ಬಿಹಾರದ್ದು ಪಾಟ್ನಾದಲ್ಲಿದೆ, ಛತ್ತೀಸ್ಗಢದ್ದು ರಾಯ್ಪುರಲ್ಲಿದೆ, ಡೆಲ್ಲಿದು ನ್ಯೂ ಡೆಲ್ಲಿಯಲ್ಲಿದೆ, ಗುಜರಾತ್ ಅಹಮದಾಬಾದಲ್ಲಿದೆ, ಹರಿಯಾಣದ್ದು ಅಂಬಾಲಾದಲ್ಲಿದೆ, ಹಿಮಾಚಲ್ ಪ್ರದೇಶದ್ದು ಸಿಮ್ಲಾದಲ್ಲಿದೆ, ಜಮ್ಮು ಅಂಡ್ ಕಾಶ್ಮೀರದ್ದು ಶ್ರೀನಗರಲ್ಲಿದೆ, ಜಾರ್ಖಂಡ್ ರಾಂಚಿ, ಕರ್ನಾಟಕ ಬೆಂಗಳೂರು, ಕೇರಳ ತ್ರಿವೇಂದ್ರಂ, ಮಧ್ಯಪ್ರದೇಶ್ ಭೋಪಾಲ್, ಮಹಾರಾಷ್ಟ್ರ ಮುಂಬೈ, ನಾರ್ತ್ ಈಸ್ಟ್ ಶಿಲಾಂಗ್, ಒರಿಸ್ಸಾ ಭುವನೇಶ್ವರ್, ಪಂಜಾಬ್ ಚಂಡೀಗಢ್, ರಾಜಸ್ಥಾನ್ ಜೈಪುರ್, ತಮಿಳುನಾಡು ಚೆನ್ನೈ, ತೆಲಂಗಾಣ ಹೈದರಾಬಾದ್, ಉತ್ತರಾಖಂಡ್ ಡೆಹ್ರಾಡೂನ್, ಉತ್ತರ ಪ್ರದೇಶ್ ಲಕ್ನೋ, ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾ. ಇವೆಲ್ಲ ನಮ್ಮ 23 ಸರ್ಕಲ್ಗಳು ಮತ್ತು ಅದ್ರ ಹೆಡ್ ಕ್ವಾರ್ಟರ್ಗಳಾಯ್ತು. ಆಮೇಲೆ ಆಂಧ್ರ ಪ್ರದೇಶ ಹೆಡ್ ಕ್ವಾರ್ಟರ್ ಅಲ್ಲಿ ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಯಾವ್ಯಾವ ಬರ್ತವೆ ಅಂತಂದ್ರೆ, ಆಂಧ್ರ ಪ್ರದೇಶದಲ್ಲಿ ವಿಜಯವಾಡ ಹೆಡ್ ಕ್ವಾರ್ಟರ್ ಬಂದು, ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಆಂಧ್ರ ಪ್ರದೇಶ ಮತ್ತೆ ಯಾಣಂ ಎರಡೂ ಕೂಡ ಆಂಧ್ರದಲ್ಲೇ ಬರ್ತವೆ. ಅದೇ ರೀತಿಯಾಗಿ ಅಸ್ಸಾಂಗೆ ಅದರದ್ದು ಹೆಡ್ ಕ್ವಾರ್ಟರ್ ಬಂದು ಗುವಾಹತಿ, ಅದರದ್ದು ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಅಸ್ಸಾಮಲ್ಲಿದೆ. ಅದೇ ರೀತಿಯಾಗಿ ಬಿಹಾರದ್ದು ಪಾಟ್ನಾ, ಅದು ಬಿಹಾರ್ ಸ್ಟೇಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ಛತ್ತೀಸ್ಗಢ ರಾಯ್ಪುರ್, ಛತ್ತೀಸ್ಗಢ ಪೂರ ಇದೆ. ಡೆಲ್ಲಿದು ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿಯಲ್ಲಿದೆ. ಗುಜರಾತ್ ಅಲ್ಲಿ ಅಹಮದಾಬಾದ್ ಹೆಡ್ ಕ್ವಾರ್ಟರ್ ಬಂದು, ಬಟ್ ಇಲ್ಲಿ ಬರ್ತಕ್ಕಂಥ ಸ್ಟೇಟ್ಗಳು ಆಗ್ಲಿ ಯೂನಿಯನ್ ಟೆರಿಟರೀಸ್ ಅಂತಂದ್ರೆ ಗುಜರಾತ್, ದಮನ್, ದಿಯೋ, ದಾದ್ರಾ ಅಂಡ್ ನಾಗರ್ ಹವೇಲಿ ಇವೆಲ್ಲವಷ್ಟು ಗುಜರಾತ್ ಸರ್ಕಲ್ ಅಲ್ಲೇ ಬರುತ್ತೆ. ಹರಿಯಾಣದ್ದು ಅಂಬಾಲಾ, ಈ ಸ್ಟೇಟ್ ಬಂದು ಹರಿಯಾಣ ಅಷ್ಟೇ ಇದೆ. ಹಿಮಾಚಲ್ ಪ್ರದೇಶಕ್ಕೆ ಶಿಮ್ಲಾ ಅಂದ್ರೆ ಸುಂದರ್ ನಗರ್ ಅಂತ ಏನ್ ಕರಿತೀವಲ್ಲ ಅದೇ ಇದೆ ಹಿಮಾಚಲ್ ಪ್ರದೇಶ. ಅದೇ ರೀತಿ ಜಮ್ಮು ಅಂಡ್ ಕಾಶ್ಮೀರದ್ದು ಶ್ರೀನಗರ್ ಅಲ್ಲಿದೆ, ಜಮ್ಮು ಅಂಡ್ ಕಾಶ್ಮೀರ್ ಸ್ಟೇಟ್ ಬರುತ್ತೆ. ಜಾರ್ಖಂಡ್ ರಾಂಚಿಲಿದೆ, ಜಾರ್ಖಂಡ್. ಕರ್ನಾಟಕ ಬೆಂಗಳೂರು, ಕರ್ನಾಟಕ. ಕೇರಳದಲ್ಲಿ ತ್ರಿವೇಂದ್ರಂ. ಬಟ್ ಇಲ್ಲಿ ಸ್ಟೇಟ್ಸ್ ಯೂನಿಯನ್ ಟೆರಿಟರೀಸ್ ಯಾವ್ದು ಬರ್ತಂದ್ರೆ ಕೇರಳ, ಲಕ್ಷದ್ವೀಪ, ಮಾಹೆ ಇವೆಲ್ಲವಷ್ಟು ಕೇರಳದಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಮಧ್ಯಪ್ರದೇಶಕ್ಕೆ ಭೋಪಾಲ್ ಮಧ್ಯಪ್ರದೇಶ ಇದೆ. ಮಹಾರಾಷ್ಟ್ರಕ್ಕೆ ಮುಂಬೈ, ಮಹಾರಾಷ್ಟ್ರ ಮತ್ತು ಗೋವಾ ಎರಡೂ ಸ್ಟೇಟ್ಗಳು ಮಹಾರಾಷ್ಟ್ರ ಸರ್ಕಲ್ ಅಲ್ಲಿ ಬರುತ್ತೆ. ಅದೇ ರೀತಿಯಾಗಿ ನಾರ್ತ್ ಈಸ್ಟರ್ನ್ ನಲ್ಲಿ ಅರುಣಾಚಲ್ ಪ್ರದೇಶ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್ ಅಂಡ್ ತ್ರಿಪುರ ಅಂದ್ರೆ AP, ತ್ರಿವಲಿಯಂ, T&L ತಮಿಳುನಾಡು. ನಾವು ಶಾರ್ಟ್ ಕಟ್ ಆಗಿ ನೆನ್ಪಿಟ್ಕೊಂಡ್ರೆ AP ಅಂದ್ರೆ ಅರುಣಾಚಲ್ ಪ್ರದೇಶ, ತ್ರಿಬಲ್ M ಅಂತಂದ್ರೆ ಮಣಿಪುರ್, ಮೇಘಾಲಯ, ಮಿಜೋರಾಂ, T ಅಂದ್ರೆ ತ್ರಿಪುರ, N ಅಂದ್ರೆ ನಾಗಾಲ್ಯಾಂಡ್. ನಾರ್ತ್ ಈಸ್ಟರ್ನ್ ಒಳಗ ಒರಿಸ್ಸಾಗೆ ಭುವನೇಶ್ವರ, ಒರಿಸ್ಸಾ ಸ್ಟೇಟ್ ಎಲ್ಲ ಇದೆ. ಪಂಜಾಬಿಗೆ ಚಂಡೀಗಢ, ಪಂಜಾಬ್ ಚಂಡೀಗಢ ಯೂನಿವರ್ಸಿಟಿ ಇದೆ. ರಾಜಸ್ಥಾನ್ ಬಗ್ಗೆ ಜೈಪುರ್, ರಾಜಸ್ಥಾನಿಗೆ. ತಮಿಳುನಾಡಿಗೆ ಚೆನ್ನೈ, ಚೆನ್ನೈಗೆ ಯಾವ್ಯಾವ ಇರುತ್ತೆ, ತಮಿಳುನಾಡು, ಪಾಂಡಿಚೇರಿ ಎಕ್ಸೆಪ್ಟ್ ಯಾನಮ್ ಅಂಡ್ ಮಾಹೆ. ಯಾನಮಲ್ಲಿ ಬರುತ್ತೆ, ಆಂಧ್ರ ಪ್ರದೇಶದಲ್ಲಿ ಬರುತ್ತೆ, ಮಾಹೆ ಬಂದು ಕೇರಳದಲ್ಲಿ ಬರುತ್ತೆ. ಎರಡು ಬಿಟ್ಟು ಉಳಿದಿದ್ದೆಲ್ಲ ಪಾಂಡಿಚೇರಿ ಎಲ್ಲ ಏನಿದೆ ತಮಿಳುನಾಡು ಬರುತ್ತೆ. ತೆಲಂಗಾಣಕ್ಕೆ ಹೈದರಾಬಾದ್ ತೆಲಂಗಾಣ ಸ್ಟೇಟ್ ಇದೆ. ಉತ್ತರ ಪ್ರದೇಶಕ್ಕೆ ಲಕ್ನೋ, ಉತ್ತರ ಪ್ರದೇಶ. ಉತ್ತರಾಖಂಡ್ ಡೆಹ್ರಾಡೂನ್, ಉತ್ತರಾಖಂಡ್. ಅದೇ ರೀತಿಯಾಗಿ ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಮತ್ತು ಸಿಕ್ಕಿಂ ಸ್ಟೇಟ್ ಇವೆಲ್ಲವಷ್ಟು ವೆಸ್ಟ್ ಬೆಂಗಾಲ್ ಅಂತ ಬರುತ್ತೆ. ಆಮೇಲೆ ನಮ್ಮ ಪೋಸ್ಟಲ್ ಆಪರೇಷನ್ಸ್. India has the largest postal network in the world with 1,64,972 post offices, of which 1,49,478 are in rural areas and 15,494 are in urban areas. ಅಂದ್ರೆ ನಮ್ಮ ಅಂಚೆ ಇಲಾಖೆ ಏನಿದೆಯಲ್ಲ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ನೆಟ್ವರ್ಕ್ ಅನ್ನು ಹೊಂದಿದೆ. ಎಷ್ಟು ಪೋಸ್ಟ್ ಆಫೀಸ್ಗಳಿದಾವೆ? 1,64,972 ಪೋಸ್ಟ್ ಆಫೀಸ್ಗಳಿದಾವೆ. ಅದರಲ್ಲಿ 1,49,475 ಅಂದ್ರೆ ಶೇಕಡ 90.61%
ಏರಿಯಾದಲ್ಲಿದ್ರೆ 15,494 ಅಂದರೆ 9.39% ಅರ್ಬನ್ ಏರಿಯಾದಲ್ಲಿದೆ. ದೇರ್ ಆರ್ 810 ಎಕ್ಸ್ಪೋರ್ಟ್ ಆಫೀಸಸ್ ಅಂದರೆ ಟೋಟಲ್ ನಮ್ಮ ಇಂಡಿಯಾದಲ್ಲಿ 810 ಎಕ್ಸ್ಪೋರ್ಟ್ ಆಫೀಸಸ್ ಇದೆ. ಅದೇ ರೀತಿಯಾಗಿ 24,275 ಎಕ್ಸ್ಪೋರ್ಟ್ ಆಫೀಸಸ್ ಇದೆ ಮತ್ತು 1,39,195 ಬ್ಯಾಂಕ್ ಆಫೀಸಸ್. And the average post office in India carries an area of 19.93 square kilometers. ಪೋಸ್ಟ್ ಆಫೀಸ್ ಎವರೇಜ್ ಎಷ್ಟು ಅಂತಂದ್ರೆ ಎಷ್ಟು ಸರ್ವ್ ಮಾಡ್ತಾರೆ ಅಂತಂದ್ರೆ 19.93 ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು ಅಂಚೆ ಕಚೇರಿ ಅಂತ ನಮ್ಮ ಪೋಸ್ಟ್ ಆಫೀಸ್ಗಳು ಕೆಲಸ ಮಾಡ್ತೇವೆ. ಅಂಡ್ ಎ ಪಾಪ್ಯುಲೇಷನ್ ಆಫ್ 8,415 ಪೀಪಲ್ ಅಂದ್ರೆ 8,415 ಜನಕ್ಕೆ ಒಂದು ಅಂಚೆ ಕಚೇರಿ ಅಂತ ಎವರೇಜ್ ತೆಗೆದ್ರೆ ನಮ್ಮ ದೇಶದ ಜನಸಂಖ್ಯೆ ಜೊತೆಗೆ ನಮ್ದು ಪೋಸ್ಟಲ್ ವಿಸ್ತೀರ್ಣ ಮತ್ತು ನಮ್ಮ ಅಂಚೆ ಇಲಾಖೆ ಇರ್ತಕ್ಕಂಥ ಪೋಸ್ಟ್ ಆಫೀಸ್ಗಳನ್ನೆಲ್ಲ ಮಾಡಿದ್ರೆ 8,415 ಜನಕ್ಕೆ ಒಂದು ಅಂಚೆ ಕಚೇರಿ ಅಂತ ನಾವು ಕೆಲಸ ಮಾಡ್ತೀವಿ. ಇದಿಷ್ಟು ಅಂಚೆ ಇಲಾಖೆ ಬಗ್ಗೆ ಆಯ್ತು. ಈಗ ನಾವು ಮುಂದೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ನಾವು ಬೆಳೆದು ಬಂದ ದಾರಿ ಅಂತ ನೋಡೋಣ. ಪೋಸ್ಟಲ್ ಇಸ್ಟೇಟೆಡ್ ಪ್ಲಾನ್ಸ್ ಮೊಟ್ಟ ಮೊದಲ ಅಂಚೆ ಕಚೇರಿ ಯಾವಾಗ ಬಂತು ಅಂದ್ರೆ 1727ರಲ್ಲಿ ಫಸ್ಟ್ ಪೋಸ್ಟ್ ಆಫೀಸ್ ಇನ್ ಇಂಡಿಯಾ ಕೋಲ್ಕತ್ತಾ ಫೋರ್ಟ್ ವಿಲಿಯಂ ಅಲ್ಲಿ ಬಂತು. ಅದಾದ ನಂತರ 1774ರಲ್ಲಿ ಕೋಲ್ಕತ್ತಾ GPO ಸ್ಥಾಪನೆ ಆಯಿತು. ಅದಾದ ನಂತರ 1780ರಲ್ಲಿ ಮದ್ರಾಸ್ GPO. ಅದಾದ ನಂತರ 1793ರಲ್ಲಿ ಬಾಂಬೆ GPO. 1835ರಲ್ಲಿ IPO ಆಕ್ಟ್ ಸ್ಟಾರ್ಟ್ ಆಯಿತು. 1835 ಯೂನಿಫಾರ್ಮಿಟಿ ಅಮಾಂಗ್ ದ ಪೀರಿಯಡ್ ಅಂದರೆ ಅಲ್ಲಿವರೆಗೂ ಸಮಾನ ಕಾನೂನು ಬೇಕು ಅಂತಂದು ಎಲ್ಲ ಅಂಚೆ ಕಚೇರಿಗಳಿಗೆ ಒಂದು ಸಮಾನವಾದಂಥದ್ದು ಒಂದು ಕಾನೂನು ಬೇಕು ಅಂತ IPO ಆಕ್ಟ್ ಅನ್ನ 1837ರಲ್ಲಿ ತಗೊಂಡ್ಬಂದ್ರು. ಅದಾದ ನಂತರ 1852ರಲ್ಲಿ ಫಸ್ಟ್ ಅಡೆಸಿವ್ ಪೋಸ್ಟೇಜ್ ಸ್ಟ್ಯಾಂಪ್ ಏಷ್ಯಾ. ನಮ್ಮ ಪೋಸ್ಟ್ ಅಡೆಸಿವ್ ಅಂತಂದ್ರೆ ಹಚ್ಚುವಂತ ಪೋಸ್ಟೇಜ್ ಸ್ಟ್ಯಾಂಪ್ ಪೂರಾ ಏಷ್ಯಾದಲ್ಲೇ ಸ್ಕಿನ್ ಡಾಕ್ ಅಂತಂದು 1866ರೊಳಗೆ ಅದು ಚಾಲ್ತಿಯಲ್ಲಿತ್ತು. ಅದನ್ನ ಸೀಮೇಲ್ ಸರ್ವಿಸ್ ಎಲ್ಲಿದ್ದ ಎಲ್ಲಿಗಾಯ್ತು? ಸೀಮೇಲ್ ಸರ್ವಿಸ್ ಗ್ರೇಟ್ ಬ್ರಿಟನ್ ಟು ಚೈನಾ. ಫಸ್ಟ್ ಪೋಸ್ಟೇಜ್ ಸ್ಟ್ಯಾಂಪ್ ವ್ಯಾಲಿಡ್ ಅಕ್ರಾಸ್ ಇನ್ ಇಂಡಿಯಾ ಅಂದ್ರೆ ಇದ್ರ ಜೊತೆಗೆ ಫಸ್ಟ್ ಪೋಸ್ಟೇಜ್ ಸ್ಟ್ಯಾಂಪ್ ಕೂಡ ಬಿಡುಗಡೆ ಮಾಡಿದ್ರು. ಯಾವುದು ಪೂರಾ ಭಾರತಕ್ಕೆಲ್ಲ ವ್ಯಾಲಿಡ್ ಆಗುವಂತದ್ದು ಯಾವಾಗಾಯ್ತು ಅಂದ್ರೆ ಫಸ್ಟ್ ಅಕ್ಟೋಬರ್ 1854. 1854 ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ಐತಲ್ಲ, ಗಾಂಧಿ ಜಯಂತಿಗಿನ ಒಂದಿನ ಮುಂಚೆ 1854ರಲ್ಲಿ ಫಸ್ಟ್ ಪೋಸ್ಟೇಜ್ ಸ್ಟ್ಯಾಂಪ್ ರಿಲೀಸ್ ಆಯ್ತು ಅಂತ ನೆನ್ಪಿಟ್ಕೊಳ್ರಿ. 1854ಕ್ಕೆ ಏನಂತಾರೆ ಮಾಡರ್ನ್ ಪೋಸ್ಟಲ್ ಸಿಸ್ಟಮ್ ಕೇಮ್ ಇಂಟು ಎಕ್ಸಿಸ್ಟೆನ್ಸ್ ಅಂದ್ರೆ 1854ರಲ್ಲಿ ನಮ್ಮ ಮಾಡರ್ನ್ ಪೋಸ್ಟಲ್ ಸಿಸ್ಟಮ್ ಏನಿದೆ ಅದು ಚಲಾವಣೆಗೆ ಬಂತು. ಇಷ್ಟೆಲ್ಲ ಆದ್ಮೇಲೆ 1882ರಲ್ಲಿ ನಮ್ಮ ಅಂಚೆ ಕಚೇರಿಗಳಿಗೆ POSB ಫೆಸಿಲಿಟೀಸ್ ಅನ್ನ ಕೊಟ್ಟರು. ಅಂದ್ರೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕಿಂಗ್ ಸ್ಕೀಮ್ಸ್ ಏನಿದಾವಲ್ಲ ಅದರದ್ದು ಫೆಸಿಲಿಟಿ ಕೊಟ್ಟರು. ಅದಾದ ನಂತರ 1884 ಇದಾಗಿ 2 ವರ್ಷಗಳ ನಂತರ PLI ಜಾರಿ ಬಂತು. 1894ರಲ್ಲಿ ಇದಾಗಿ 10 ವರ್ಷ ಆದ್ಮೇಲೆ ವುಮೆನ್ ಎಂಪ್ಲಾಯೀಸ್ ಇಂಡಿಯಾ ಪೋಸ್ಟ್ ನಲ್ಲಿ ಇರ್ತಕ್ಕಂಥ ವುಮೆನ್ ಎಂಪ್ಲಾಯೀಸ್ಗೆ PLI ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದಾದ ನಂತರ 1898ರಲ್ಲಿ IPO ಆಕ್ಟ್ 1898 ಅಂದ್ರೆ ಗವರ್ನಿಂಗ್ ಆಕ್ಟ್ ಫಾರ್ ಇಂಡಿಯಾ ಪೋಸ್ಟ್ ಟಿಲ್ ಟುಡೇ. ಅಂದ್ರೆ ಈ ಆಕ್ಟ್ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಇವತ್ತಿಗೂ ನಮ್ದು ಪೋಸ್ಟ್ ಆಫೀಸ್ ಆಕ್ಟ್ ನಡೀತಾ ಇರೋದೇ IPO ಆಕ್ಟ್ 1898 ಮೇಲೆನೆ. 1911 18 ಫೆಬ್ರವರಿಲಿ ಏನಾಯ್ತು ಅಂತಂದ್ರೆ 1900 ಮೇಲ್ ಫ್ಲೈಟ್ ಅಂದ್ರೆ ಮೊದಲ ಬಾರಿಗೆ ಏರ್ ಮೇಲ್ಸ್ ಅಂತಂದ್ರೆ ಗಾಳಿಯಲ್ಲಿ ನಮ್ಮ ಅಂಚೆ ಇದನ್ನ ಒಯ್ಯುವ ಮೂಲಕ ಫಸ್ಟ್ ಟೈಮು ಏರ್ ಲಿಫ್ಟ್ ಮಾಡಿದ್ರು. ಫಸ್ಟ್ ಏರ್ ಮೇಲ್ ಆಫ್ ವರ್ಲ್ಡ್. ಇದು ನಮ್ಮ ಇಂಡಿಯಾದಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಏರ್ ಮೇಲ್ ಆಫ್ ವರ್ಲ್ಡ್. ಅಲಹಾಬಾದ್ ಟು ನೈನಿ. ಎಲ್ಲಿಂದ ಎಲ್ಲಿಗೆ ಹೋಯ್ತು ಅಂತಂದ್ರೆ ಅದು ಅಲಹಾಬಾದ್ ಇಂದ ನೈನಿವರೆಗೂ ಹೋಯ್ತು. ಅದ್ರದ್ದು ಪೈಲಟ್ ಯಾರಾಗಿದ್ರು? ಫ್ರೆಂಚ್ ಪೈಲಟ್ ಇದ್ರು, ಹೆನ್ರಿ ಪಿಕೆಟ್. ಕವರ್ಡ್ ಡಿಸ್ಟೆನ್ಸ್ ಆಫ್ 18 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ ವಿತ್ 6,500 ಲೆಟರ್ಸ್. ಅಂದ್ರೆ
ಹೆನ್ರಿ ಪಿಕೆಟ್ ಅವರು ಫ್ರೆಂಚ್ ಪೈಲಟ್ ಆಗಿದ್ರಲ್ಲ, ಅವರು ಅಲಹಾಬಾದ್ ಟು ನೈನಿ ಅಪ್ರಾಕ್ಸಿಮೇಟ್ಲಿ 18 ಕಿಲೋಮೀಟರ್ನ 6,500 ಲೀಟರ್ಗಳನ್ನ ಅವತ್ತಿನ ದಿನ ಏರ್ ಲಿಫ್ಟ್ ಮಾಡಿರ್ತಾರೆ. ಅದಾದ ನಂತರ 1933ರಲ್ಲಿ IPO ರೂಲ್ ಅಂತ ಬಂತು. ಅಂದ್ರೆ ಈ ರೂಲ್ ಇವತ್ತಿಗೂ ನಮ್ ಚಾಲ್ತಿಯಲ್ಲಿ ಇರ್ತಕ್ಕಂಥ ರೂಲ್. ಇದು ಯಾವಾಗ ಬಂತು ಅಂದ್ರೆ 1933ರಲ್ಲಿ ಆಯ್ತು. 1944ರಲ್ಲಿ ಮೇಲ್ ಮೋಟಾರ್ ಸರ್ವಿಸ್ ಬಂತು. ಆಮೇಲೆ ಸ್ಪೀಡ್ ಪೋಸ್ಟ್, ಇದು ಸ್ವಲ್ಪ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. 1 ಆಗಸ್ಟ್ 1986 ಅಲ್ಲಿ ಸ್ಪೀಡ್ ಪೋಸ್ಟ್ ಬಂತು. ಆಮೇಲೆ 24 ಮಾರ್ಚ್ RPLI ಮಲ್ಹೋತ್ರಾ ಕಮಿಟಿ ಅವರು ಶಿಫಾರಸ್ ಮಾಡಿದ್ರಿಂದ 1995ರಲ್ಲಿ RPLI ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದಾದ ನಂತರ 2003ರಲ್ಲಿ ಮೇಘದೂತ್ ಸಾಫ್ಟ್ವೇರ್ ಅಂತಂದು, ಈ ಟೆಕ್ನಿಕಲಿ ಇದಾಗ್ತಾ ಇದೆಯಲ್ಲ, ಮೇಘದೂತ್ ಸಾಫ್ಟ್ವೇರ್ ಅಂತಂದು CEPT ದವರು ಡೆವಲಪ್ ಮಾಡಿದಂತ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ 2003ರಲ್ಲಿ ಬಂತು. 2008ರಲ್ಲಿ EMO, ಅಲ್ಲಿವರೆಗೂ ಮನಿ ಆರ್ಡರ್ ಇತ್ತು. ಮನಿ ಆರ್ಡರ್ ಇಂದ ಎಲೆಕ್ಟ್ರಾನಿಕ್ ಫಾರ್ಮ್ ಒಳಗ ಮನಿ ಆರ್ಡರ್ ನ ಸೆಂಡ್ ಮಾಡೋಕೆ EMO ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಯಾವ ಇದ್ರಲ್ಲಿ ಪ್ರಾಜೆಕ್ಟ್ ಆರೋದಲ್ಲಿ 2008ರಲ್ಲಿ EMO ಇಂಟ್ರೊಡ್ಯೂಸ್ ಮಾಡಿದ್ರು. 2000ರಲ್ಲಿ ಮೇಲ್ ನೆಟ್ವರ್ಕ್ ಆಪ್ಟಿಮೈಸೇಷನ್ ಪ್ರಾಜೆಕ್ಟ್ ಅಂದ್ರೆ MNOP, ಮೇಲ್ ನೆಟ್ವರ್ಕ್ ಅನ್ನ ಆಪ್ಟಿಮೈಸ್ ಮಾಡೋ ಪ್ರಾಜೆಕ್ಟ್ ನ 2010ರಲ್ಲಿ ಆಯ್ತು. 2012ರಲ್ಲಿ ಮಾಡರ್ನೈಸೇಷನ್ ಪ್ರಾಜೆಕ್ಟ್. ಆಮೇಲೆ 2018ರಲ್ಲಿ ಪಾರ್ಸಲ್ ನೆಟ್ವರ್ಕ್, ಅಂದ್ರೆ ಈಗ ಮೇಲ್ ಸ್ಟಾಕ್ ಇತ್ತಲ್ಲ, ಮೇಲ್ ಸ್ಟಾಕ್ ಅಂದ್ರೆ ಪಾರ್ಸಲ್ ಈಗೆಲ್ಲ ಸಿಕ್ಕಾಪಟ್ಟೆ ವ್ಯಾಲ್ಯೂ ಬಂದಿದೆ. ಸೊ ಹಂಗಾಗಿ 17th ಆಗಸ್ಟ್ 2018ನಲ್ಲಿ CNOP ನ ಜಾರಿ ಮಾಡಲಾಯಿತು. ಅದೇ ರೀತಿಯಾಗಿ 2018 ಸೆಪ್ಟೆಂಬರ್ 1ಗೆ IPPB ನ ಎಲ್ಲಿ ತಾಲ್ಕೋಟರ ಸ್ಟೇಡಿಯಂ ಅಲ್ಲಿ ಲಾಂಚ್ ಮಾಡಲಾಯಿತು. ಈಗ ನಮ್ಮಲ್ಲಿರ್ತಕ್ಕಂಥ ಕ್ಲಾಸ್ 2 ನೋಡೋಣ. ಟೈಪ್ಸ್ ಆಫ್ ಪೋಸ್ಟ್ ಆಫೀಸ್. ನಮ್ಮ ಹತ್ರ ಇರ್ತಕ್ಕಂಥ ಪೋಸ್ಟ್ ಆಫೀಸ್ಗಳು ಯಾವ್ಯಾವ? ಹೆಡ್ ಪೋಸ್ಟ್ ಆಫೀಸ್ ಇದೆ, ಸಬ್ ಪೋಸ್ಟ್ ಆಫೀಸ್ ಇದೆ, ಬ್ರಾಂಚ್ ಪೋಸ್ಟ್ ಆಫೀಸ್ ಇದೆ. ದ ಹೆಡ್ ಪೋಸ್ಟ್ ಆಫೀಸ್ ಇನ್ more important cities are in charge of gazetted officers. Such head offices are known as first class HO. ಅಂದ್ರೆ ಕೆಲವೊಂದು ಹೆಡ್ ಪೋಸ್ಟ್ ಆಫೀಸರ್ಗಳಲ್ಲಿ ಬಹಳ ಇಂಪಾರ್ಟೆಂಟ್ ಸಿಟಿಗಳಲ್ಲಿ ಗೆಜೆಟೆಡ್ ಆಫೀಸರ್ಸ್ ಅಂದ್ರೆ ಗ್ರೂಪ್ ಬಿ ಅಂಡ್ ಅಬೋ ಕೇಟರ್ದವರು ಆಫೀಸರ್ಗಳು ಅಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅಂತ ಪೋಸ್ಟ್ ಆಫೀಸ್ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಫಸ್ಟ್ ಕ್ಲಾಸ್ ಹೆಡ್ ಆಫೀಸ್ ಅಂತ ಕರಿತೀವಿ. ಅಂತ ಪೋಸ್ಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪೋಸ್ಟ್ ಮಾಸ್ಟರ್ ಅವರು ಫಸ್ಟ್ ಕ್ಲಾಸ್ ಹೆಡ್ ಪೋಸ್ಟ್ ಮಾಸ್ಟರ್ ಏನಿರ್ತಾರಲ್ಲ, ಎಕ್ಸೈಸ್ ಆಲ್ ಪವರ್ಸ್ ಆಫ್ ಸೂಪರ್ಡೆಂಟ್. ಯಾಕಂದ್ರೆ ಅವರು ಕೂಡ ಗೆಜೆಟೆಡ್ ಆಫೀಸರ್ ಆಗಿರೋದ್ರಿಂದ ಎಲ್ಲಾ ಪವರ್ಸ್, ಸೂಪರ್ಡೆಂಟ್ ಏನ್ ಪವರ್ಸ್ ಇರುತ್ತೆ, ಎಲ್ಲಾ ಪವರ್ಸ್ ಅವರ ಸ್ವಂತ ಆಫೀಸ್ ನಲ್ಲಿ ಮಾತ್ರ ಇರುತ್ತೆ. ಸೂಪರ್ಡೆಂಟ್ ಗೆ ಪೂರಾ ಡಿವಿಷನ್ ದಲ್ಲಿ ಪವರ್ ಇರುತ್ತೆ. ಬಟ್ ಈ ಪೋಸ್ಟ್ ಮಾಸ್ಟರ್ಗೆ ಅವ್ರ ಆಫೀಸಿಗೆ ಸಂಬಂಧ, ಅಂದ್ರೆ NHP ಆಯ್ತು, NPW ಎಲ್ಲವಷ್ಟು ತಯಾರು ಮಾಡುವಂತದ್ದು ಇದೆ. VP ಆರ್ಟಿಕಲ್ಸ್ of MOs are not booked to Army Post Office. Nowadays they are booked. ಅಂದ್ರೆ ಮೊದಲಿಗೆ VP ಆರ್ಟಿಕಲ್ಸ್ ನ ಮತ್ತು ಮನಿ ಆರ್ಡರ್ಸ್ ನ ಆರ್ಮಿ ಪೋಸ್ಟ್ ಆಫೀಸ್ಗೆ ಬುಕ್ ಮಾಡ್ತಾ ಇರ್ಲಿಲ್ಲ. ಈಗ ಅದನ್ನು ಕೂಡ ಬುಕ್ ಮಾಡ್ತಾ ಇದೀವಿ. Next, clause number 3, night post offices. The working hours of POs are generally fixed by the head of the circle. ಅಂದ್ರೆ ಪೋಸ್ಟ್ ಆಫೀಸ್ ಅವರ್ಸ್, ವರ್ಕಿಂಗ್ ಅವರ್ಸ್ ಯಾರು ಎಷ್ಟೊತ್ತಿನ ತನಕ ಎಂತಂತವ್ರು, ಈ SOದವ್ರು ಎಷ್ಟೊತ್ತು ಮಾಡ್ಬೇಕು, BOದವ್ರು ಎಷ್ಟು ಮಾಡ್ಬೇಕು, ಹೆಡ್ ಆಫೀಸ್ದವ್ರು ಏನ್ ಮಾಡ್ಬೇಕು ಅನ್ನೋದನ್ನ ಕೆಲಸವನ್ನ ಯಾರು ಫಿಕ್ಸ್ ಮಾಡ್ತಾರೆ? ಹೆಡ್ ಆಫ್ ದ ಸರ್ಕಲ್. ಸರ್ಕಲ್ ಹೆಡ್ ಯಾರು ಇರ್ತಾರೆ? CPMs ಅವರು ಇರ್ತಾರೆ. ಸೊ ಅವ್ರು ಫಿಕ್ಸ್ ಮಾಡಿರ್ತಾರೆ. ಹವೆವರ್ ದ ಡೈರೆಕ್ಟರ್ ಜನರಲ್ ಅಂದ್ರೆ DC ಪೋಸ್ಟ್ ಏನಿರ್ತಾರಲ್ಲ, ಅವರು ಮೇ ಎಕ್ಸ್ಟೆಂಡ್ ದ ವರ್ಕಿಂಗ್ ಅವರ್ಸ್ ಆಫ್ ಅನ್ PO ಅಪ್ ಟು 8:30 PM ಅಂಡ್ ಕೀಪ್ ದೆಮ್ ಓಪನ್ ಆನ್ ಸಂಡೇಸ್ ಆಲ್ಸೋ. ಹೆಡ್ ಆಫ್ ದ ಸರ್ಕಲ್ ಅವರು ವರ್ಕಿಂಗ್ ಅವರ್ಸ್ ನ ಫಿಕ್ಸ್ ಮಾಡ್ತಾರೆ. ಆದ್ರೆ ಡೈರೆಕ್ಟರ್ ಜನರಲ್ ಅವರು ಆ ವರ್ಕಿಂಗ್ ಅವರ್ಸ್ ಅನ್ನ ಅಪ್ ಟು 8:30 ವರೆಗೂ ಎಕ್ಸ್ಟೆಂಡ್ ಮಾಡುವಂತ ಅಧಿಕಾರವನ್ನು ಹೊಂದಿರ್ತಾರೆ, ಮತ್ತು ಅವುಗಳನ್ನ ಸಂಡೇ ದಿನ ಓಪನ್ ಆಗೋ ತರ ಮಾಡ್ತಕ್ಕಂತ ಅಧಿಕಾರನೂ ಇರುತ್ತೆ. These POs are known as night post offices and will transact those transactions which have been authorized by the DG in this behalf. ಅಂದ್ರೆ DG ಅವರು 8:30 ವರೆಗೂ ಅಥವಾ ಸಂಡೇನು ಓಪನ್ ಆಗೋ ತರ ಪವರ್ ಇರುತ್ತಲ್ಲ, ಆ ತರ ಓಪನ್ ಮಾಡ್ತಕ್ಕಂಥ ಆಫೀಸ್ಗಳಿಗೆ ಏನಂತ ಕರಿತೀವಿ ಅಂದ್ರೆ ನೈಟ್ ಪೋಸ್ಟ್ ಆಫೀಸ್ ಅಂತ ಕರಿತೀವಿ. ಇಂಥ ನೈಟ್ ಪೋಸ್ಟ್ ಆಫೀಸ್ಗಳಲ್ಲಿ ನಾವೇನೇನ್ ಮಾಡ್ಬೋದು ಅಂದ್ರೆ, DG ಅವರು ಯಾವ ಕೆಲಸಗಳು ಮಾಡೋಕೆ ಅವರು ಆಥರೈಸ್ ಮಾಡಿರ್ತಾರಲ್ಲ, ಅಂತ ಕೆಲಸಗಳನ್ನು ಮಾತ್ರ ಅಲ್ಲಿ ಮಾಡೋಕೆ ನಮ್ಗೆ ಅವಕಾಶ ಇರುತ್ತೆ. ಡ್ಯೂರಿಂಗ್ ದ ಎಕ್ಸ್ಟೆಂಡೆಡ್ ಅವರ್ಸ್, these POs will generally book registered articles including VP articles, sell of IPOs and postage stamps. ಅಂದ್ರೆ ಎಕ್ಸ್ಟೆಂಡ್ ಅವರ್ಸ್ ಅಲ್ಲಿ, ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥ ಅವರ್ಸ್ ಅಲ್ಲಿ
ಇಂಥ ಪೋಸ್ಟ್ ಆಫೀಸ್ಗಳಲ್ಲಿ ಏನೇನ್ ಮಾಡ್ತಾರೆ ಅಂತಂದ್ರೆ ರಿಜಿಸ್ಟರ್ಡ್ ಆರ್ಟಿಕಲ್ಸ್ ನ ಅದರಲ್ಲಿ ಯಾವ್ಯಾವ VP ಆರ್ಟಿಕಲ್ಸ್ ಕೂಡಿಸ್ಕೊಂಡು ಎಲ್ಲವಷ್ಟು ಆರ್ಟಿಕಲ್ಸ್ ನ ಬುಕ್ ಮಾಡ್ತಾರೆ. ಸೆಲ್ ಆಫ್ IPOs ಅಂತಂದ್ರೆ ಇಂಡಿಯನ್ ಪೋಸ್ಟಲ್ ಆರ್ಡರ್ ಏನಿರ್ತಾವ ಅವನ್ನು ಕೂಡ ಸೇಲ್ ಮಾಡ್ತಾರೆ. ಅದ್ರ ಜೊತೆಗೆ ಪೋಸ್ಟೇಜ್ ಸ್ಟಾಂಪ್ಸ್ ಸೇಲ್ ಮಾಡ್ತಾರೆ. Deposits into savings bank account and sale of cash certificates will be available up to 7 PM on weekdays only. ಅಂದ್ರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅದರಲ್ಲಿ ಡೆಪಾಸಿಟ್ ಮಾಡೋದು, ಸೇಲ್ ಆಫ್ ಕ್ಯಾಶ್ ಸರ್ಟಿಫಿಕೇಟ್ಸ್ ಅಂದ್ರೆ ಸರ್ಟಿಫಿಕೇಟ್ಸ್ ಅವನ್ನೆಲ್ಲ ಸೇಲ್ ಮಾಡೋಂಥದ್ದು ಅಪ್ ಟು ಯಾವಾಗ 7 PM ಸಾಯಂಕಾಲ 7 ಗಂಟೆವರೆಗೂ ಮಾತ್ರ ಮಾಡಕ್ಕಿರುತ್ತೆ. ಅದು ಆನ್ ವೀಕ್ ಡೇಸ್ ಓನ್ಲಿ, ಸಂಡೇಸ್ ಇರಲ್ಲ, ಓನ್ಲಿ ವೀಕ್ ಡೇಸ್ ಅಷ್ಟೇ ಇರುತ್ತೆ. Mobile post office. These offices remain closed on Sundays and postal holidays. These mobile post offices are intended to provide the facility of late posting in the different areas of the cities at a different timings according to a fixed schedule, excluding insured and BP. ಅಂದ್ರೆ these mobile post offices are intended to provide the facility of late posting. ಅಂದ್ರೆ ಇಂಥ ಕೆಲವೊಂದು ಪೋಸ್ಟ್ ಆಫೀಸ್ಗಳಲ್ಲಿ ಇವನ್ನ ಏನಕ್ಕಾಗಿ ಮಾಡಿದ್ದಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಲೇಟ್ ಪೋಸ್ಟಿಂಗ್ ಬೇರೆ ಬೇರೆ ಏರಿಯಾದಲ್ಲಿ ಮಾಡ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಈ ಮೊಬೈಲ್ ಪೋಸ್ಟ್ ಆಫೀಸ್ ಅನ್ನ ಕಾನ್ಸೆಪ್ಟ್ ಆ ಮೊಬೈಲ್ ಪೋಸ್ಟ್ ಆಫೀಸ್ ಜಾರಿ ತಂದಿದೆ. ಇದು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಒಂದು ಶೆಡ್ಯೂಲ್ ಮಾಡಿರ್ತಾರೆ. ಆ ಶೆಡ್ಯೂಲ್ ಪ್ರಕಾರ ಬೇರೆ ಬೇರೆ ಆಫೀಸ್ ಬೇರೆ ಬೇರೆ ಏರಿಯಾದಲ್ಲಿ ಹೋಗಿ ಇದನ್ನ ಆರ್ಟಿಕಲ್ಸ್ ನ ಬುಕ್ ಮಾಡೋದು ಅದಿರುತ್ತೆ. ಇದರಲ್ಲಿ ಯಾವ್ದಿರಲ್ಲ, ಇನ್ಶೂರ್ಡ್ ಆರ್ಟಿಕಲ್ಸ್ ಮತ್ತೆ VP ಆರ್ಟಿಕಲ್ಸ್ ನ ಬುಕ್ ಮಾಡೋದು ಇರಂಗಿಲ್ಲ. ಅದನ್ನ ಬಿಟ್ಟು ಉಳಿಕೆದೆಲ್ಲ ಎಲ್ಲ ಟೈಪ್ ಆಫ್ ಆರ್ಟಿಕಲ್ಸ್ ನ ಇಲ್ಲಿ ಬುಕ್ ಮೊಬೈಲ್ ಪೋಸ್ಟ್ ಆಫೀಸ್ ಅಲ್ಲಿ ಬುಕ್ ಮಾಡಬಹುದು. ಮೊಬೈಲ್ ಪೋಸ್ಟ್ ಆಫೀಸಸ್ ಆರ್ ಪೋಸ್ಟ್ ಆಫೀಸಸ್ ಆನ್ ವೀಲ್ಸ್ was also put in place in several parts of the country to provide basic postal and financial service to the customers. ಅಂದ್ರೆ ಮೊಬೈಲ್ ಪೋಸ್ಟ್ ಆಫೀಸ್ಗಳನ್ನ ಅಂದ್ರೆ ವೀಲ್ಸ್ ಪೋಸ್ಟ್ ಆಫೀಸ್ ಆನ್ ವೀಲ್ಸ್, ಯಾಕಂದ್ರೆ ಇದು ನಡೆದಾಡೋ ಪೋಸ್ಟ್ ಆಫೀಸ್ ಅಂತ ಕರಿತಾರಲ್ಲ, ಆ ತರ ನಡೆದಾಡೋ ಪೋಸ್ಟ್ ಆಫೀಸ್ನ ಕೆಲವೊಂದು ದೇಶದ ಕೆಲವೊಂದು ಭಾಗಗಳಲ್ಲಿ ನಮ್ಮ ಫೈನಾನ್ಷಿಯಲ್ ಸರ್ವಿಸ್ ಅವನ್ನ ಪ್ರೊವೈಡ್ ಮಾಡೋಕ್ಕೋಸ್ಕರ ಕಸ್ಟಮರ್ಸ್ಗೆ ಯೂಸ್ಫುಲ್ ಆಗಲಿ ಅಂತ ಮಾಡಿದ್ದಾರೆ. ಇದರಲ್ಲಿ ಏನೇನ್ ಮಾಡ್ಬೋದು ಅಂದ್ರೆ ಮನಿ ವಿತ್ಡ್ರಾಲ್ಸ್ ಬೋತ್ ಫ್ರಮ್ POSP ಅಂಡ್ APS. ಅಂದ್ರೆ POSP ಗೆ ಮತ್ತು APS ಸಂಬಂಧಪಟ್ಟಂಗೆ ಮನಿ ವಿತ್ಡ್ರಾಲ್ಸ್ ಮಾಡ್ಬೋದು, ಡೆಪಾಸಿಟ್ಸ್ ಮಾಡ್ಬೋದು, ಕಲೆಕ್ಟಿಂಗ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ಸ್. ಅದೇ ರೀತಿಯಾಗಿ ನಾವು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ನ ಪ್ರೀಮಿಯಂ ಕೂಡ ಕಲೆಕ್ಟ್ ಮಾಡ್ಬೋದು. ಬುಕಿಂಗ್ ಡೆಲಿವರಿ ಆಫ್ ಮೇಲ್ ಆರ್ಟಿಕಲ್ಸ್ ಲೈಕ್ ಸ್ಪೀಡ್ ಪೋಸ್ಟ್ ಅಂಡ್ ರಿಜಿಸ್ಟರ್ಡ್ ಪೋಸ್ಟ್ ವೇರ್ ಸಮ್ ಆಫ್ ದ ಸರ್ವಿಸಸ್ ವಿಚ್ ಆರ್ ಮೇಡ್ ಅವೈಲೇಬಲ್ ಥ್ರೂ ಪೋಸ್ಟ್ ಆಫೀಸ್ ಆನ್ ವೀಲ್ಸ್. ಅಂದ್ರೆ ಇದ್ರ ಜೊತೆಗೆ ಬುಕ್ಕಿಂಗ್ ಮತ್ತೆ ಡೆಲಿವರಿ ಆಫ್ ಮೇಲ್ಸ್, ಸ್ಪೀಡ್ ಪೋಸ್ಟ್ ಆಗಿರ್ಲಿ, ರಿಜಿಸ್ಟರ್ಡ್ ಪೋಸ್ಟ್ ಆಗಿರ್ಲಿ, ಅವುಗಳನ್ನ ಡೆಲಿವರಿ ಮಾಡ್ತಕ್ಕಂಥ ಮತ್ತೆ ಬುಕ್ ಮಾಡ್ತಕ್ಕಂಥ ಕೆಲವೊಂದು ಫೆಸಿಲಿಟಿಗಳನ್ನ ಈ ಮೊಬೈಲ್ ಪೋಸ್ಟ್ ಆಫೀಸ್ ಅಲ್ಲಿ ಕೊಟ್ಟಿರ್ತಾರೆ. ಇದೇ ರೀತಿ ನೆಕ್ಸ್ಟ್ ಕ್ಲಾಸ್ ಬಂದು ಬಿಸ್ನೆಸ್ ಅವರ್ಸ್. ದ ಪಬ್ಲಿಕ್ ಬಿಸ್ನೆಸ್ ಅವರ್ಸ್ ಆರ್ ಫಿಕ್ಸ್ಡ್. ಅಂದ್ರೆ ಪಬ್ಲಿಕ್ಕಿಗೆ ನಮ್ಮ ಹತ್ರ ಏನ್ ಬಿಸ್ನೆಸ್ ವ್ಯಾವಹಾರಿಕ ಸಮಯ ಅಂತ ಏನ್ ಕರಿತೀವಲ್ಲ ಅವನ್ನ ಫಿಕ್ಸ್ ಮಾಡಿಟ್ಟಿರ್ತೀವಿ ವಿತ್ ರಿಗಾರ್ಡ್ ಟು ಲೋಕಲ್ ಕನ್ವೀನಿಯನ್ಸ್ ಅಂಡ್ ಅರೈವಲ್ ಅಂಡ್ ಡಿಪಾರ್ಚರ್ ಟೈಮಿಂಗ್ಸ್ ಆಫ್ ದ ಮೇಲ್ಸ್. ಅಂದ್ರೆ ನಾವು ಕೆಲವೊಂದು ಲೋಕಲ್ ಕನ್ವೀನಿಯನ್ಸ್ ಅಂದ್ರೆ ಈಗ ಒಂದೊಂದು ಆಫೀಸಲ್ಲಿ ಮೇಲ್ಸ್ ಬೇಗ ಡಿಸ್ಪ್ಯಾಚ್ ಆಗ್ತಾ ಇರುತ್ತೆ, ಬೇಗ ಅರೈವ್ ಆಗ್ತಾ ಇರುತ್ತೆ, ಒಂದೊಂದು ಆಫೀಸಲ್ಲಿ ಲೇಟ್ ಆಗಿ ಅರೈವ್ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲವಷ್ಟನ್ನು ಗಮನದಲ್ಲಿ ಇಟ್ಕೊಂಡು ನಾವು ಪಬ್ಲಿಕ್ ಬಿಸ್ನೆಸ್ ಅವರ್ಸ್ ಅನ್ನ ಫಿಕ್ಸ್ ಮಾಡ್ತೀವಿ. ಆಲ್ ವರ್ಕ್ ಎಟ್ ದ ಪೋಸ್ಟ್ ಆಫೀಸ್ ಕೌಂಟರ್ಸ್ ಇಸ್ ಡ್ರಾಪ್ಡ್ ಪ್ರಿಸೈಸ್ಲಿ ಎಟ್ ದ ಲೇಟೆಸ್ಟ್ ಅವರ್ಸ್ ಫಿಕ್ಸ್ಡ್. ಕೆಲವೊಂದು ಎಲ್ಲಾ ಪೋಸ್ಟ್ ಆಫೀಸ್ಗಳಲ್ಲಿ ಒಂದು ಲೇಟೆಸ್ಟ್ ಅವರ್ಸ್ ನ ಜಾರಿ ಮಾಡಿದರೆ ಆ ಲೇಟೆಸ್ಟ್ ಅವರ್ಸ್ ಪ್ರಕಾರ ಅವುಗಳನ್ನ ಮಾಡ್ತಾರೆ, ಫಿಕ್ಸ್ ಮಾಡಿದ್ದಾರೆ. ಫಾರ್ ರೆಫರೆನ್ಸ್ ಅಂಡ್ ಎನ್ಕ್ವೈರೀಸ್ ಸೇಲ್ ಆಫ್ ಪೋಸ್ಟೇಜ್ ಸ್ಟಾಂಪ್ಸ್ ಅಂಡ್ ಸ್ಟೇಷನರಿ ಡ್ಯೂರಿಂಗ್ ದ ಎಂಟೈರ್ ವರ್ಕಿಂಗ್ ಅವರ್ ಆಫ್ ದ ಆಫೀಸ್. ಅಂದ್ರೆ 9 ರಿಂದ 5 ಗಂಟೆ ಟೋಟಲ್ ನಾವೇನ್ 8 ತಾಸು ಕೆಲಸ ಮಾಡ್ತೀವಲ್ಲ ಆ 8 ತಾಸು ಒಳಗೆ ಯಾವ್ದಾದ್ರು ರೆಫರೆನ್ಸ್ ಇರಲಿ, ಎನ್ಕ್ವೈರೀಸ್ ಇರಲಿ, ಸೇಲ್ ಆಫ್ ದ ಪೋಸ್ಟೇಜ್ ಸ್ಟಾಂಪ್ಸ್, ಸ್ಟೇಷನರಿ ಅದೇನಾದ್ರು ಇತ್ತು ಅಂತಂದ್ರೆ ಎಂಟೈರ್ ವರ್ಕಿಂಗ್ ಅವರ್ಸ್ ಏನಿರುತ್ತೆ ಪೋಸ್ಟ್ ಆಫೀಸ್ ಆ ಅವರ್ಸ್ ಅಲ್ಲಿ ನಾವು ಈ ಕೆಲಸಗಳನ್ನ ಮಾಡಬಹುದು. ಬುಕಿಂಗ್ ಆಫ್ ರಿಜಿಸ್ಟರ್ಡ್ ಅಂಡ್ ಇನ್ಶೂರ್ಡ್ ಆರ್ಟಿಕಲ್ಸ್ ಇನ್ಕ್ಲೂಡಿಂಗ್ ವ್ಯಾಲ್ಯೂ ಪೇಯಬಲ್ ಆರ್ಟಿಕಲ್ ಅಂಡ್ ಪಾರ್ಸಲ್ಸ್. ರಿಜಿಸ್ಟರ್ಡ್ ಆರ್ಟಿಕಲ್ಸ್ ಅನ್ನ, ಇನ್ಶೂರ್ಡ್ ಆರ್ಟಿಕಲ್ಸ್ ಅನ್ನ, VP ಆರ್ಟಿಕಲ್ಸ್ ಅನ್ನ ಅವನ್ನೆಲ್ಲವಷ್ಟನ್ನು ಬುಕಿಂಗ್ ಮಾಡ್ಬೇಕಂದ್ರೆ ಫಾರ್ ಅಬೌಟ್ 6 to 7 hours ಆನ್ ಸ್ಯಾಟರ್ಡೆ ಯೂಶುವಲಿ ಫಾರ್ 5 hours ಸ್ಟಾಪಿಂಗ್ ಎಟ್ 3 PM. ಅಂದ್ರೆ
6ರಿಂದ 7 ಗಂಟೆ, ಟೋಟಲ್ 8 ಗಂಟೆಯಲ್ಲಿ 6ರಿಂದ 7 ಗಂಟೆವರೆಗೂ ನಾವು ಬುಕಿಂಗ್ ಆಫ್ ರಿಜಿಸ್ಟರ್ಡ್ ಇನ್ಶೂರ್ಡ್ ಆರ್ಟಿಕಲ್ಸ್ ಅವನ್ನೆಲ್ಲ ಮಾಡ್ತೀವಿ. ಯೂಶಲಿ ಫಾರ್ 5 ಅವರ್ಸ್ ಸ್ಟಾಪಿಂಗ್ ಎಟ್ 3 PM. ಅಂದ್ರೆ 3 ಗಂಟೆವರೆಗೂ, ಸಂಡೇ ಮಾತ್ರ 3 ಗಂಟೆವರೆಗೂ, ಮಿಕ್ಕಿದ ದಿನಗಳಲ್ಲಿ 5ರಿಂದ 6 ತಾಸು, 6ರಿಂದ 7 ತಾಸಿನವರೆಗೂ ನಾವು ಬುಕ್ ಮಾಡಬಹುದು ಅಂತ. ಫಾರ್ ಇಶ್ಯೂ ಆಫ್ ಮನಿ ಆರ್ಡರ್ಸ್, ಸೇಲ್ ಅಂಡ್ ಪೇಮೆಂಟ್ ಆಫ್ ಪೋಸ್ಟಲ್ ಆರ್ಡರ್ಸ್, ಸೇವಿಂಗ್ಸ್ ಬ್ಯಾಂಕ್ ಅಂಡ್ ಪೋಸ್ಟ್ ಆಫೀಸ್ ಸರ್ಟಿಫಿಕೇಟ್ಸ್, ಟ್ರಾನ್ಸಾಕ್ಷನ್ ಅಂಡ್ ಪೇಮೆಂಟ್ ಆಫ್ ಟೆಲಿಫೋನ್ ಬಿಲ್ಸ್ ಎಟ್ಸೆಟ್ರಾ. About 5 hours once Saturdays for 3 hours for stopping at 1 PM. ಅಂದ್ರೆ ಪ್ರತಿದಿನನೂ 5 ಗಂಟೆಗಳ ಕಾಲ ಇರುತ್ತೆ. ಆದ್ರೆ ಸ್ಯಾಟರ್ಡೆ ಮಾತ್ರ 3 ಗಂಟೆಗಳ ಅಪ್ ಟು 1 ಗಂಟೆವರೆಗೂ ಮಾತ್ರ ಇರುತ್ತೆ. Post office in charge of GDS are kept open for maximum period of 5 hours only. ಅಂದ್ರೆ ಈ ಗ್ರಾಮೀಣ ಡಾಕ್ ಸೇವಕ್ಸ್ ಏನಿರ್ತಾವಲ್ಲ, ಇನ್ಚಾರ್ಜ್ ಅವರು, ಪೋಸ್ಟ್ ಆಫೀಸ್ ಇನ್ಚಾರ್ಜ್ ಅಂದ್ರೆ ಬ್ರಾಂಚ್ ಆಫೀಸ್ಗಳು ಮ್ಯಾಕ್ಸಿಮಮ್ ಟೈಮ್ ಎಷ್ಟರವರೆಗೂ ಓಪನ್ ಮಾಡಬಹುದು ಅಂದ್ರೆ 5 ಗಂಟೆಗಳ ಕಾಲ ಮಾತ್ರ ಓಪನ್ ಮಾಡಬಹುದು. ಅದೇ ಡಿಪಾರ್ಟ್ಮೆಂಟ್ ಆದ್ರೆ 8 ಗಂಟೆಗಳ ಕಾಲ ಓಪನ್ ಮಾಡಿರ್ಬೇಕು. ಅದರಲ್ಲಿ ರಿಜಿಸ್ಟರ್ ಮಾಡೋಕೆ ಇನ್ಶೂರ್ಡ್ ಆರ್ಟಿಕಲ್ಸ್ ಅನ್ನ, ಆಮೇಲೆ VP ಆರ್ಟಿಕಲ್ಸ್ ಅನ್ನ, ಪಾರ್ಸಲ್ಸ್ ಅನ್ನ ಬುಕ್ ಮಾಡೋಕೆ 6 to 7 hours. ಬಟ್ ಸ್ಯಾಟರ್ಡೆ ಮಾತ್ರ 3 o'clock ಒಳಗೆ ಮುಗಿಸ್ಬೇಕು. ಅದೇ ರೀತಿಯಾಗಿ MO ಇಶ್ಯೂ ಮಾಡೋದಾಗ್ಲಿ, ಪೇಮೆಂಟ್ ಆಫ್ ಪೋಸ್ಟಲ್ ಆರ್ಡರ್ಸ್ ಆಗಲಿ, ಸೇವಿಂಗ್ಸ್ ಬ್ಯಾಂಕ್, ಪೋಸ್ಟ್ ಆಫೀಸ್ ಸರ್ಟಿಫಿಕೇಟ್ಸ್ ಟ್ರಾನ್ಸಾಕ್ಷನ್ ಮಾಡೋದಾಗ್ಲಿ, ಈ ಪೇಮೆಂಟ್ಸ್ ಆಗಿರಲಿ, ಟೆಲಿಫೋನ್ ಬಿಲ್ಸ್ ಅಂತದ್ದೇನಾದ್ರೂ ತಗೋಬೇಕು ಅಂತಂದ್ರೆ ಅಪ್ ಟು 5 hours. ಸ್ಯಾಟರ್ಡೆ ಮಾತ್ರ 1 ಗಂಟೆ ಒಳಗಡೆ ಮಾಡಬೇಕು. ಆದ್ರೆ GDS ಹಂಗಲ್ಲ, ಎವ್ರಿ ಡೇ 5 o'clock ಗೆ ಮುಗಿಬೇಕು. 5 hours ಅಲ್ಲಿ ಅವರು ಆಫೀಸ್ನ ಓಪನ್ ಮಾಡ್ಕೊಂಡು ಕುತ್ಕೋಬೇಕು. On Sundays and national holidays as well as other post office holidays, the night post office function and observe restricted working hours. ಇಲ್ಲಿ ನೋಡ್ರಿ, ಅದೇ ರೀತಿಯಾಗಿ ಸಂಡೇ ಮತ್ತು ನ್ಯಾಷನಲ್ ಹಾಲಿಡೇಸ್ ಏನಿರ್ತಾವಲ್ಲ ಅಂತ ದಿನಗಳಲ್ಲಿ PO ಹಾಲಿಡೇ ಇದ್ದಾಗ ನೈಟ್ ಪೋಸ್ಟ್ ಆಫೀಸಸ್ ಫಂಕ್ಷನ್ ಅಂಡ್ ಅಬ್ಸರ್ವ್ ಅಂದ್ರೆ ಈ ನಮ್ಮ ನೈಟ್ ಪೋಸ್ಟ್ ಆಫೀಸ್ಗಳದ್ದು ಏನು ಕೆಲವೊಂದು ರಿಸ್ಟ್ರಿಕ್ಟೆಡ್ ಅವರ್ಸ್ ಅನ್ನ ಕೆಲಸ ಮಾಡ್ತಾರೆ. ಅಂದ್ರೆ ಈ ಉಳ್ಕಿದ ದಿನ ಆಯ್ತು ಅಂತಂದ್ರೆ ಅಪ್ ಟು 8:30 ವರೆಗೂ ಕೆಲಸ ಮಾಡ್ತಾ ಇರ್ತಾರಲ್ಲ. ಬಟ್ ಸಂಡೇ ಅಂಡ್ ಪೋಸ್ಟ್ ಆಫೀಸ್ ಹಾಲಿಡೇಸ್ ಇರ್ತಾವಲ್ಲ, ಅವಾಗ ಕೆಲವೊಂದು ಆ ಸಮಯದಲ್ಲಿ ಬದಲಾವಣೆ ಮಾಡ್ಕೊಂಡು ಮಾಡ್ತಾರೆ. ವರ್ಕ್ ಫಾರ್ 1 ಶಿಫ್ಟ್ ಓನ್ಲಿ, ಅಂದ್ರೆ ಅವರು ಕೇವಲ ಅವತ್ತಿನ ದಿನ 1 ಶಿಫ್ಟ್ ಮಾತ್ರ ಮಾಡ್ತಾರೆ. ಅದು ಎಲ್ಲಿ ತನಕ ಅಂದ್ರೆ 10 ಗಂಟೆಯಿಂದ 5 ಗಂಟೆವರೆಗೂ ಮಾತ್ರ ಇರುತ್ತೆ. ಬೆಳಗ್ಗೆ 10ರಿಂದ 5 ಗಂಟೆವರೆಗೂ 1 ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ. The delivery function of the office are entirely suspended, as well as the payment of money orders and savings bank and post office certificates are also suspended on these days. ಅಂದ್ರೆ ಡೆಲಿವರಿ ಫಂಕ್ಷನ್ ಆಗ್ಲಿ, ಇಲ್ಲ ಅಂತಂದ್ರೆ ಮನಿ ಆರ್ಡರ್ ನ ಪೇಮೆಂಟ್ ಮಾಡೋದಾಗ್ಲಿ, ಸೇವಿಂಗ್ಸ್ ಬ್ಯಾಂಕ್ಸ್ ಅಂಡ್ ಪೋಸ್ಟ್ ಆಫೀಸ್ ಸರ್ಟಿಫಿಕೇಟ್ಸ್ ಅನ್ನ ಟ್ರಾನ್ಸಾಕ್ಷನ್ ಮಾಡೋದು, ಇವೆಲ್ಲವಷ್ಟು ಕಂಪ್ಲೀಟ್ ಆಗಿ ಸಸ್ಪೆಂಡ್ ಆಗಿರುತ್ತೆ. ಯಾವತ್ತಿನ ದಿನ ಪೋಸ್ಟ್ ಆಫೀಸ್ ಹಾಲಿಡೇ ಅಥವಾ ಸಂಡೇ ಇದ್ದಾಗ ಏನ್ ಮಾಡಬಹುದು, ರಿಸ್ಟ್ರಿಕ್ಟೆಡ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಓನ್ಲಿ 1 ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ ನೈಟ್ ಪೋಸ್ಟ್ ಆಫೀಸ್ ಅಲ್ಲಿ. ಅವಾಗ ಇಲ್ಲಿ 10 ಗಂಟೆ, ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಅದರ ಜೊತೆಗೆ ಡೆಲಿವರಿ ಫಂಕ್ಷನ್, ಮನಿ ಆರ್ಡರ್ ಪೇಮೆಂಟ್, ಸೇವಿಂಗ್ಸ್ ಬ್ಯಾಂಕ್ ಅಂಡ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಗಳನ್ನ ಮಾಡ್ತಕ್ಕಂಥ ಎಲ್ಲಾ ಕೆಲಸಗಳು ಆ ದಿನ ಸಸ್ಪೆಂಡ್ ಆಗಿರ್ತವೆ. ನೈಟ್ ಪೋಸ್ಟ್ ಆಫೀಸ್ ಆರ್ ಇಂಡಿಕೇಟ್ ಇನ್ ದ ಲಿಸ್ಟ್ ಆಫ್ ಪೋಸ್ಟ್ ಆಫೀಸ್ ಇನ್ ಪಾರ್ಟ್ 3 ಆಫ್ PO ಗೈಡ್. ನೈಟ್ ಪೋಸ್ಟ್ ಆಫೀಸ್ ಏನೇನು ಲಿಸ್ಟ್ ಇದಾವೆ ಅವು ಯಾವ ಇದಾವೆ ಅನ್ನೋದನ್ನ PO ಗೈಡ್ ಪಾರ್ಟ್ 3 ಅಲ್ಲಿ ಇದೆ. ದೇರ್ ಆರ್ 130 ನೈಟ್ ಪೋಸ್ಟ್ ಆಫೀಸ್ ಆಸ್ ಆನ್ 31/3/2022. ವಿತ್ ಡೆಲ್ಲಿ 16 ಇದಾವೆ. ಅದೇ ರೀತಿ ತಮಿಳುನಾಡಿನಲ್ಲಿ 14 ನೈಟ್ ಪೋಸ್ಟ್ ಆಫೀಸ್ ಇದಾವೆ. ಆಂಧ್ರ ಪ್ರದೇಶದಲ್ಲಿ 11 ಪೋಸ್ಟ್ ಆಫೀಸ್ ಇದಾವೆ. ಇದು ಎಲ್ಲಿದ ಡಾಟಾ 31/3/2022 ಡಾಟಾ ಪ್ರಕಾರ. ಬಿಸಿನೆಸ್ ಅವರ್ಸ್. RMS office can book registered articles of letter mail and sale of postage stamps. ಅಂದ್ರೆ RMS ಆಫೀಸ್ ದವರು ಕೂಡ ರಿಜಿಸ್ಟರ್ಡ್ ಆರ್ಟಿಕಲ್ ನ ಬುಕ್ ಮಾಡಬಹುದು ಮತ್ತು ಪೋಸ್ಟೇಜ್ ಸ್ಟಾಂಪ್ ಗಳನ್ನ ಮಾರಬಹುದು. ಈ ಲಿಸ್ಟ್ ಆಫ್ RMS ಆಫೀಸರ್ಸ್ ಡೂಯಿಂಗ್ ಸಚ್ ಪೋಸ್ಟ್ ವರ್ಕ್ ವಿಲ್ ಬಿ ಫೌಂಡ್ ಇನ್ ದ ಪಾರ್ಟ್ 3 ಆಫ್ ದಿಸ್ ಗೈಡ್. PO ಗೈಡ್ ಪಾರ್ಟ್ 3 ಅಲ್ಲಿ ಇದನ್ನ ಕೊಟ್ಟಿದ್ದಾರೆ. ಬುಕಿಂಗ್ ಆಫ್ ಆರ್ಟಿಕಲ್ may be done beyond prescribed hours for a limited period. ಅಂದ್ರೆ ಆರ್ಟಿಕಲ್ಗಳನ್ನ ಕೆಲವೊಂದು ಟೈಮ್ ಆದ ನಂತರ ಲಿಮಿಟೆಡ್ ಪೀರಿಯಡ್ ಅಲ್ಲಿ ವಿತ್ ಪೇಮೆಂಟ್ ಆಫ್ ಲೇಟ್ ಫೀ ಕಟ್ಟೋದ್ರಿಂದ
ನಾವು ಮಾಡಬೇಕು, ಬುಕ್ ಮಾಡುವಂತ ಮೊದಲಿಗೆ ವ್ಯವಸ್ಥೆ ಇತ್ತು. ಬಟ್ ಈಗ ಲೇಟ್ ಫೀಯನ್ನ ತೆಗೆದುಹಾಕಿದ್ದಾರೆ. ಡಿಸ್ಕಂಟಿನ್ಯೂಡ್ ಯಾವಾಗಿಂದ 29/12/2022ರಿಂದ ಲೇಟ್ ಫೀಯನ್ನ ತೆಗೆದಿದ್ದಾರೆ. ಇದಕ್ಕಿಂತ ಮೊದಲು ಲೇಟ್ ಫೀ ಇತ್ತು. ಅವಾಗ ರಿಜಿಸ್ಟರ್ಡ್ ಆರ್ಟಿಕಲ್ ಆಗಿದ್ರೆ ₹3 ಇರ್ತಿತ್ತು, ಅನ್ರಿಜಿಸ್ಟರ್ಡ್ ಆರ್ಟಿಕಲ್ ಆಗಿದ್ರೆ ₹2 ಇರ್ತಿತ್ತು. ಅದೇ ರೀತಿಯಾಗಿ ಬಿಸ್ನೆಸ್ ಡನ್ ಆನ್ ಸಂಡೇ ಅಂಡ್ ಪೋಸ್ಟಲ್ ಹಾಲಿಡೇಸ್ ಎಕ್ಸೆಪ್ಟ್ ನೈಟ್ ಪೋಸ್ಟ್ ಆಫೀಸ್, ಆಲ್ ಪೋಸ್ಟ್ ಆಫೀಸಸ್ ಕ್ಲೋಸ್ಡ್ ಆನ್ ಸಂಡೇಸ್ ಅಂಡ್ PO ಹಾಲಿಡೇಸ್. ಅಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ನೈಟ್ ಪೋಸ್ಟ್ ಆಫೀಸ್ ಒಂದನ್ನು ಬಿಟ್ಟು ಎಲ್ಲಾ ಪೋಸ್ಟ್ ಆಫೀಸ್ಗಳು ಸಂಡೇ ಮತ್ತು ಪೋಸ್ಟ್ ಆಫೀಸ್ ಹಾಲಿಡೇಸ್ ದಿನ ಬಂದ್ ಆಗಿರ್ತವೆ. ನೋ ಕ್ಲಿಯರೆನ್ಸ್ ಆಫ್ ಸ್ಟ್ರೀಟ್ ಲೆಟರ್ ಬಾಕ್ಸಸ್ ಆನ್ ಸಚ್ ಡೇಸ್. ಅಂದ್ರೆ ಸ್ಟ್ರೀಟ್ ಲೆಟರ್ ಬಾಕ್ಸಸ್ ಕೂಡ ಕ್ಲಿಯರ್ ಮಾಡಂಗಿಲ್ಲ. ಅದೇ ರೀತಿಯಾಗಿ ನೈಟ್ ಪೋಸ್ಟ್ ಆಫೀಸಸ್ ಕೂಡ PO ಹಾಲಿಡೇಸ್ ಇದ್ದಾಗ ಯಾವ್ಯಾವ ಕೆಲಸ ಮಾಡಂಗಿಲ್ಲ, ಡೆಲಿವರಿ ವರ್ಕ್ ಮಾಡಂಗಿಲ್ಲ, ಮನಿ ಆರ್ಡರ್ ಪೇಮೆಂಟ್ ಮಾಡಂಗಿಲ್ಲ, ಸೇವಿಂಗ್ಸ್ ಸರ್ಟಿಫಿಕೇಟ್ಸ್, ಆಮೇಲೆ ಸೇವಿಂಗ್ಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಮಾಡಂಗಿಲ್ಲ. ಆಮೇಲೆ ಅದು ಎಲ್ಲಿವರೆಗೂ ರಿಸ್ಟ್ರಿಕ್ಷನ್ಸ್ ಇರುತ್ತೆ, 10 ಗಂಟೆಯಿಂದ 5 ಗಂಟೆವರೆಗೂ ಮಾತ್ರ ಒಂದು ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ. ಆಲ್ RMS ಆಫೀಸಸ್ ಸೆಲ್ ಪೋಸ್ಟ್ ಸ್ಟಾಂಪ್ಸ್ ಅಂಡ್ ಪೋಸ್ಟಲ್ ಸ್ಟೇಷನರಿ ಅಂಡ್ ಬುಕಿಂಗ್ ರಿಜಿಸ್ಟರ್ಡ್ ಆರ್ಟಿಕಲ್ಸ್ ಡ್ಯೂರಿಂಗ್ ಸ್ಪೆಸಿಫೈಡ್ ಅವರ್ಸ್. ಆಮೇಲೆ ಅಂತ ದಿನ ಎಲ್ಲಾ RMS ಆಫೀಸ್ಗಳು ಪೋಸ್ಟೇಜ್ ಸ್ಟಾಂಪ್ಸ್, ಪೋಸ್ಟಲ್ ಸ್ಟೇಷನರಿ ಮತ್ತು ರಿಜಿಸ್ಟರ್ಡ್ ಆರ್ಟಿಕಲ್ ಕೂಡ ಬುಕ್ ಮಾಡ್ತಾರೆ. ಅದು ಯಾವುದು ಒಂದು ಸ್ಪೆಸಿಫಿಕ್ ಆಗಿ ಒಂದು ಟೈಮ್ ಇರುತ್ತೆ, ಆ ಟೈಮ್ ವರೆಗೂ ಮಾತ್ರ ಅವ್ರು ಬುಕ್ ಮಾಡ್ತಾರೆ. ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ಸ್ ಅಂಡ್ ಪ್ಯಾಕೆಟ್ಸ್ ಆಫ್ ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ಸ್ ಆರ್ ಎಕ್ಸೆಪ್ಟ್ ಆನ್ ಸಂಡೇಸ್ ಅಂಡ್ PO ಹಾಲಿಡೇಸ್ ವಿತೌಟ್ ಲೇಟ್ ಫೀ. ಅಂದ್ರೆ ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ಗಳು ಮತ್ತು ಪ್ಯಾಕೆಟ್ ಆಫ್ ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ಸ್ ಬಂಡಲ್ಗಳ ಮಾಡಿ ಕಳಿಸ್ತಾ ಇರ್ತಾರಲ್ಲ ಅಂತ ಪೋಸ್ಟ್ ಆಫೀಸ್ಗಳನ್ನ ಸಂಡೇ ಮತ್ತು PO ಹಾಲಿಡೇಸ್ ಅಲ್ಲಿ ವಿತೌಟ್ ಲೇಟ್ ಫೀ ಕಳಿಸ್ಬೇಕು. ಅದು ಎಲ್ಲೆಲ್ಲಿ ಕಳಿಸ್ಬೇಕು? ಪ್ರೆಸ್ ಸಾರ್ಟಿಂಗ್ ಆಫೀಸ್, RMS ಆಫೀಸ್ ಅಂಡ್ ನೈಟ್ ಪೋಸ್ಟ್ ಆಫೀಸ್. ಈ ಆಫೀಸ್ಗಳಲ್ಲಿ ಮಾತ್ರ ಅದನ್ನ ಕಳ್ಸೋಕೆ ಅವಕಾಶ ಇರುತ್ತೆ. ಅದೇ ರೀತಿಯಾಗಿ ಪ್ರೆಸ್ ಸಾರ್ಟಿಂಗ್ ಆಫೀಸ್ ಅಂದ್ರೆ ಕೆಲವೊಂದು ಯಾವ್ದಾದ್ರು ಪ್ರೆಸ್ಗಳು ಇರ್ತಾವಲ್ಲ, ಆ ಪ್ರೆಸ್ಗಳಲ್ಲೇ ನಮ್ಮ ಅಫಿಷಿಯಲ್ನ ಸರ್ಟನ್ ಎಕ್ಸ್ಟ್ರಾ ಅವರು ದುಡ್ಡು ಕೊಟ್ಟು ಇದು ಮಾಡಿರ್ತಾರೆ. ಅಂತ ಆಫೀಸ್ಗಳಲ್ಲಿ ಪ್ರೆಸ್ ಸಾರ್ಟಿಂಗ್ ಆಫೀಸ್ ಅಂತ ನಾವೇ ಅವರ ಪ್ರಿಮೈಸಸ್ ಅಲ್ಲಿ ನಾವು ಮಾಡಿರ್ತೀವಿ. ಅಂತ ಆಫೀಸ್ಗಳನ್ನ ಪ್ರೆಸ್ ಸಾರ್ಟಿಂಗ್ ಆಫೀಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ರೈಲ್ವೆ ಮೇಲ್ ಸರ್ವಿಸ್ ಆಫೀಸಸ್ ಅಂಡ್ ನೈಟ್ ಪೋಸ್ಟ್ ಆಫೀಸ್, ಈ ಮೂರುಗಳಲ್ಲಿ ನಾವು ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ಸ್ ಅಂಡ್ ರಿಜಿಸ್ಟರ್ಡ್ ಆಫ್ ನ್ಯೂಸ್ ಪ್ಯಾಕೆಟ್ಸ್ ಆಫ್ ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ಸ್ ನ ಕಳಿಸ್ಬೋದು. PO ಹಾಲಿಡೇಸ್. POs ಅಬ್ಸರ್ವ್ 17 ಹಾಲಿಡೇಸ್ ಇನ್ ಎನ್ ಇಯರ್. ಅಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಟೋಟಲ್ ಒಂದು ವರ್ಷದಲ್ಲಿ 17 ಹಾಲಿಡೇಸ್ ಇರ್ತವೆ. 14 ಕಾಮನ್ ಹಾಲಿಡೇಸ್ ಇರ್ತವೆ. ಎಂಟೈರ್ ಇಂಡಿಯಾದಲ್ಲಿ 14 ಹಾಲಿಡೇಸ್ ಕಾಮನ್ ಆಗಿರ್ತವೆ. ಅದೇ ರೀತಿಯಾಗಿ 3 ಹಾಲಿಡೇಸ್, ಯಾಕಂದ್ರೆ ಕೆಲವೊಂದು ಸರ್ಕಲ್ ಗಳಲ್ಲಿ ಬೇರೆ ಬೇರೆ ಹಬ್ಬಗಳು ಬೇರೆ ಬೇರೆ ಇದ್ರಲ್ಲಿ ಮಾಡಿಸ್ತಾ ಇರ್ತಾರೆ. ಸೊ ಅಂತ ಕೆಲವೊಂದು 3 ಹಬ್ಬಗಳಿಗೆ ಮಾತ್ರ ಸರ್ಕಲ್ ಟು ಸರ್ಕಲ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟು ಇಲ್ಲಿವರೆಗೂ ಇವತ್ತು PO ಹಾಲಿಡೇಸ್ ಕ್ಲಾಸ್ ನಂಬರ್ 8 ವರೆಗೂ ನೋಡಲಾಯ್ತು. ಥ್ಯಾಂಕ್ ಯು.